ಅದ್ರ ಬೆನ್ನು ಹತ್ತಿ ತಿರ್ಗಾಕತ್ತೇವೆ ನಾವು ಜನ್ಮಾಂತರ ಯಾಕೆ ತಿರ್ಗಾಕತ್ತೇವೆ ನಾವು ಅಂದ್ರೆ ಅದ್ರ ವಾಸನ ಕಟ್ಕೊಂಡು ತಿರುಗ್ತೇವೆ ಜೀವಿಗಳು. ಏನು ವಾಸನ ನಾಶ ಮಾಡ್ಕೋ. ಈಗ ಮನುಷ್ಯನ ಜನ್ಮದಾಗ ಅವಕಾಶ ಐತಿ, ಪ್ರತಿಯೊಬ್ಬರಿಗೂ ಇದು ಅವಕಾಶ ಐತಿ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ ಈ ವಾಸನೆಗಳನ್ನು ನಾಶ ಮಾಡಿಕೊಂಡು ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗಲಿಕ್ಕೆ ಒಳ್ಳೆಯ ಅವಕಾಶ, ಒಳ್ಳೆಯ ಸಮಯ ಇದು. ಒಳ್ಳೆಯ ಸುಮೂರ್ತೆ ಅಂದ್ರೆ ಒಳ್ಳೆಯ ಸಮಯ. ಅವು ತಿಳ್ಕೊಂಡವ ಅವ್ರು ಎಷ್ಟೋ ಮಂದಿ ಸರ್ಕೊಂಡಾರಲ್ಲ. ಅವರು ಗೊತ್ತಾಯ್ತಪ್ಪ, ಇನ್ನು ಮುಕ್ತಿ ಹೊಂದೋದು ಬ್ಯಾಡಪ್ಪ, ಇನ್ನು ಸಾಕು, ಇನ್ನು ಮಾಡೋದು ಬೇಡ, ಇನ್ನೊಬ್ರು ಪೀಡ ಕೊಡೋದು ಬೇಡ, ಇನ್ನು ದಾರಿ ಒಳ್ಳೆ ದಾರಿ ಹಿಡಿಯು ನಿನ್ನ ಅಂತ ಹೇಳು. ಅವಕ್ಕೂ ಹಿಂದೆ ಪುಣ್ಯ ಇದ್ರೆ ಹೊಡಿತೈತಿ. ಶಾಸ್ತ್ರಕ್ಕೆ ಬಂದು ಕುಂತಾವ್ ನೋಡ್ರಿ ಕಣ್ಣಿದ್ದವ್ರು ಅಂತ ಹೇಳ್ತಿದ್ಲು ಅಜ್ಜಾರು. ದೇವತೆಗಳು ಪಿಶಾಚಿಗಳು ಬಂದು ಶಾಸ್ತ್ರ ಶ್ರವಣ ಮಾಡ್ತಿರ್ತಾರ, ನಮ್ಮ ಕರ್ಮವನ್ನು ಕಳ್ಕೊಳ್ಳಿಕ್ಕೆ. ಮುಕ್ತ ಆಗ್ಬೇಕಪ್ಪ ಹೆಂಗಾರ ನಾವು. ಏನೋ ಮಹಾತ್ಮರ ಒಂದು ಕರುಣಾ ಬಿತ್ತು ಅಂತಂದ್ರೆ ಅವಕ್ಕೆ ಅದನ್ನು ಕೇಳೋದ್ರಿಂದ ಅವಕ್ಕೂ ಕ್ಷಯ ಆಕೈತಿ, ಪುಣ್ಯ ವೃದ್ಧಿ ಆಕೈತಿ, ಪಾಪ ಕ್ಷಯ ಆಕೋತ ಬರ್ತೈತಿ. ಏನು ಮಾಡಿದ್ದಲ್ಲ ಹನುಮಂತಪ್ಪ. ಅವ ಹೇಳೇ ಇಲ್ಲ, ಅವ ನಾ ಕೊಲೆ ಮಾಡೀನಿ ಅಂತೇಳಿ ಬಂದ ಅಲ್ಲೇ ಗದಿಗಿನೊಳಗೆ ಶಾಸ್ತ್ರ ಮಂದಿ ಕೂಡ ಹಂಗೆ ಬೆರ್ತ ಸೇವಾ ಮಾಡ್ಕೊತ ಹಂಗೆ ಉಳಿದ್ಬಿಟ್ಟ. ನಾವು ಏನೋ ಅವ್ನ ಕರ್ಮ ಧರ್ಮ ಕಣಸೋರಾಗಿ ಶರೀರ ಅದು ಹೋಗೈತಿ. ಹಿಂದಡಿ ಪಿಸಾಚಿ ಆದಾಗ ತಪ್ಪ ಹಿಂಗೆ ಮಾಡೀನಿ, ತಪ್ಪಾಗೈತಿ, ನಾ ಹೇಳೇ ಇಲ್ಲ ನೀನು ಬಂದು ಹಂಗೆ ನಾ ಸೇರ್ಕೊಂಡೀನಿ, ಮರ್ಡರ್ ಮಾಡಿ ಬಂದೀನಿ ನೋಡಿ. ಇಲ್ಲ ಮೊದಲ ಹೇಳ್ಬೇಕನ್ಲೇ, ಎಲ್ಲೋ ಈ ಜನ್ಮ ಬರ್ತಿದ್ದಿಲ್ಲ ನಿನಗಂತ. ಹೌದಿಲ್ಲ? ಮಹಾತ್ಮರ ಮುಂದೆ ಇದ್ದದ್ದೆಲ್ಲ ಹೇಳಿಬಿಟ್ಟಿದ್ರೆ ಇದೆಲ್ಲ ಹೋಗಿಬಿಡ್ತಿತ್ತು, ದೋಷ ಹೋಗಿಬಿಡ್ತಿತ್ತಿಲ್ಲ. ಹಾಂ, ಆದರೂ ನೀವು ಸೇವಾದಿಗಳನ್ನು ಮಾಡಿ ಇನ್ನು ಮ್ಯಾಗ ಪಶ್ಚಾತ್ತಾಪರ ಆಗೈತೆ ಅಲ್ಲಿ ನಿನಗೆ. ಕರಿಯಾರ ಹೇಳಿದಿ ಅಂತ ಇನ್ನಷ್ಟು ದಿನ ಇರ್ತೈತಿ ನಿನಗೆ. ಅದನ್ನು ಅನುಭವಿಸಬೇಕಾಕೈತಿ. ದಿನ ಕಸ ಹೊಡ್ಕೊಂತ, ಯಾರು ಇಲ್ದ ಕಸ ಹೊಡಿತಿತ್ತು. ಏನು ಮಠದ ಕಸ ಹೊಡಿತಿತ್ತು ಯಾರು ಇಲ್ದಾಗದು. ಏನು ಹಂಗೆ ಸೇವಾದಿಗಳನ್ನು ಮಾಡ್ಕೊತ ಅದ. ನಾವು ಶರೀರ ಬಿಟ್ಟರು ಹಿಂದಗಡೆ ಒಂದು ದಿನ ಅವಾಗ ಜನ್ಮದಿಂದ ಬಿಡುಗಡೆ ಆಗೋ ಟೈಮ್ ಬಂದೈತೆ. ಅಜ್ಜವರು ಆಶೀರ್ವಾದ, ಸೇವಾ ಮಾಡಿದ ಫಲ ಅವು ಅದು ಇದು ಲಭಿಸ್ತೀವಿ. ಬಿಡುಗಡೆ ಪಿಶಾಚಿ ಜನ್ಮದಿಂದ ಬಿಡುಗಡೆ ಹೋಗುವಾಗ ಗುರ್ತ ಕೊಟ್ಟು ಹೋಗಂದು. ಶಾಸ್ತ್ರ ಶ್ರವಣ ಮುಗಿದ ನಂತರ ಅಲ್ಲಿ ಆಲದ ಮರ ಅಲ್ಲಿ ಮಠದಂತೆಯಲ್ಲಿ ಐತಲ್ಲ, ಇನ್ನೂವರೆಗೆ ಐತದು. ಒಂದು ದೊಡ್ಡ ಟೊನಿ ಮುರಿದು ವಾದ ನೋಡಿ ಹನುಮಂತಪ್ಪ ಗುರ್ತ ಕೊಟ್ಟ. ಎಲ್ಲರೂ ನೋಡಿ ಅದನ್ನು. ಏನು ಪಿಶಾಚಿ ಜನ್ಮದಿಂದ ಬಿಡುಗಡೆ ಆತ, ಮತ್ತು ಬ್ಯಾಗ್ ಜನ್ಮ ಬಂತು. ಇಲ್ಲ ಹಂಗೆ ಪಿಶಾಚಿ ಜನ್ಮದಾಗ ತಿರುಗುದಾಗ ಏನು ಮಾಡಿದ ಕರ್ಮ ಏನು ಗೊತ್ತಾಗೋದಿಲ್ಲ ನಮ್ಗೆ. ಏನು ಮಾಡಿರ್ತೇವಿ ಅದ್ರ ಫಲ ನಾವು ಉಣ್ಣಬೇಕಾಗೈತಿ. ನಮ್ಮ ಜನ್ಮದ ಕರ್ತ ನಾವ, ನಮ್ಮ ಭವಿಷ್ಯ ನಾವ ಬರ್ಕೋದು ನಾವ. ಯಾವ ಶೆಟ್ಗೆನೂ ಬರೋದಿಲ್ಲ, ಬ್ರಹ್ಮನೂ ಬರೋದಿಲ್ಲ. ನಮ್ಮ ಕೈ ಒಳಗೆ ಐತೆ ನಮ್ಮ ಭವಿಷ್ಯ. ಯಾವ ದೇವರು ತಿಂದರೂ ಬರೋದಿಲ್ಲ ನಮ್ಮ ಭವಿಷ್ಯ, ನಾವೇ ಬರ್ಕೋದು. ನಾ ಮಾಡಿದ ಕರ್ಮಕ್ಕೆ ನಾನು ಭಾಗಿಯಾಗಬೇಕು. ಅದಕ್ಕೆ ಒಳ್ಳೆಯದನ್ನು ಮಾಡು, ನಿನಗೆ ಒಳ್ಳೆಯದಾಗ್ತದೆ. ಅದು ಹೊಳಿಬೇಕಲ್ಲ ಅವಾಗ. ಹೊಳಿಲಿಕ್ಕೆ ಪಿಶಾಚಾಗೇನು ಯಜ್ಜ ನಾನು ಹಿಂಗಾತು, ಇನ್ನು ಮ್ಯಾಗ ಮಾಡೋದಿಲ್ಲಪ್ಪ ನಾನು. ಅವು ಪರಿವರ್ತನೆ ಆಗ್ಯಾವು. ಏನು ಪಿಶಾಚಿಗಳಿಗೆ ತಿಳಿತೈತಿ, ನಿಮಗೆ ತಿಳಿದಿಲ್ಲಲ್ವೋ ಅನ್ನೋದು. ಇಲ್ಲಿ ಚೆಂಡ ಹಾಕ್ತೀರಿ ಮತ್ತು ನಿಮ್ಗೆ ಚಳಿ ಬಿಡೋದಿಲ್ಲ, ಮತ್ತು ಹೋಗಿ. ಹೌದಿಲ್ಲ? ವಿಷಯದ ವ್ಯಾಮೋಹಕ್ಕೆ ಬೀಳ್ತೀರಿ ಮತ್ತು ಖತರ್ನಾಕ್ ವ್ಯವಹಾರ ಮಾಡ್ತೀರಿ, ಮೋಸ ಮಾಡ್ತೀರಿ, ವಂಚನೆ ಮಾಡ್ತೀರಿ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀರಿ. ಅದ್ರ ಫಲ ಬಿಡ್ತೈತೆ ನೀನು ಮಾಡಿದ್ದು. ಎಲ್ಲಿ ಹೋದ್ರೂ ಬಿಡೋದಿಲ್ಲ ನನಗೆ. ಬೆನ್ನು ಹತ್ತಿ ಕಾಡ್ತೈತಿ. ಬಂಡಿಗೆ ಹೂಡಿದ ಎತ್ತುಗಳ ಹೆಜ್ಜೆಯನ್ನು ಬಂಡಿಯು ಹಿಂಬಾಲಿಸುವಂತೆ ನೀನು ಮಾಡಿದ ಪಾಪ ಕರ್ಮ ನಿನ್ನ ಬೆನ್ನು ಹತ್ತಿ ಕಾಡ್ತೈತಿ. ಯಾರು ಮಾಪ್ ಮಾಡಾರದ ಅಂತೇಳಿ ಯಾರೂ ಮಾಪ್ ಮಾಡೋದಿಲ್ಲ. ಯಾವ ಬಲ ಐತೆ ಅಂತ ತಿಳ್ಕೊಂಡು ಮಾಡ್ತೀನಿ. ಇಲ್ಲಿ ಏನಾರು ಮನುಷ್ಯರು ಇದ್ರೆ ಕೋರ್ಟ್ನಾಗ ಪಾರಾಗ್ಬೋದು. ನೀ ಲಂಚ ಕೊಟ್ಟು ಸುಳ್ಳು ಹೇಳಿ ಕರ್ಮದ ಕೋರ್ಟ್ ಐತಿ. ಏನು ಅದ್ರಾಗ ಯಾರಿಗೂ ಏನು ತಿದ್ದಕ್ಕೆ ಬರೋದಿಲ್ಲ, ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಏನು ಅದನ್ನು ಹೆಂಗೈತಿ ಹಂಗೆ ಅನುಭವಿಸೋದನ್ನು. ಬೇರೆ ಪರಿಹಾರ ಅದಕ್ಕಿಲ್ಲ. ಮಾಡಿದ ಮ್ಯಾಗ ಅದರ ಅನುಭವಿಸೋದು ಒಂದೇ ಅದಕ್ಕೆ ಪರಿಹಾರ. ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವೂ ಅದಕ್ಕಿಲ್ಲ. ಹೌದೆಂದೊಡೆ ಪಿರಿದು ಸಾಹಸಿಗಳೇನಿಪ್ಪ ರಾಮನಳ ಪಾಂಡವ. ಅವರಿಗೆಲ್ಲ ತಪ್ಪಿಸ್ಕೊಳಕ್ಕೆ ಯಾಕೆ ಬರಲಿಲ್ಲ? ಅನುಭವಿಸಿದ್ರಿಲ್ಲ ಅವರು.
ತಿರ್ಗಾಕೈತಲ್ಲ ಎಂಥ ಅರಸೋತಿಗಿದ್ದವ್ರು ಯಾಕ್ರಿ ಅಡವ್ಯಾ ತಪ್ಪಲ ತಡಿ ತಿನ್ಕೊಂತ ಅಡ್ಡಾಡು ಪಾಳೆ ಬಂತಲ್ಲ. ಮಾಡಿದ ಕರ್ಮ ಯಾರನ್ನೂ ಬಿಡೋದಿಲ್ಲ. ಹರಿಶ್ಚಂದ್ರ ಸುಡುಗಾಡು ಕಾಯ್ತೀವಿ, ನಳ ಚಕ್ರವರ್ತಿ ಗಾಣ ಹೊಡ್ಕೊಂತ ಅಡ್ಡಾಡ್ತೀವಿ, ಹೌದಿಲ್ಲ? ಇದನ್ನ ಅಡುಗೆ ಮಾಡ್ಕೊತ ಅಡ್ಡಾಡ್ತೀವಿ. ವಿಕ್ರಮಾದಿತ್ಯ ಗಾಣ ಹೊಡ್ಕೊತ ಹೋಗ್ತಾನೆ. ಅದು ಮಾಡಿದ ವಿಧಿ ಏನೈತೆ, ಮಾಡಿದ ಕರ್ಮ ಏನೈತಲ್ಲ, ಅದು ಯಾರನ್ನೂ ಬಿಡೋದು, ಅದು ಗಡ್ಸೇ ತೀರ್ತೈತಿ. ಅದಕ್ಕೆ ಎಚ್ಚರದಿಂದ ಪಾಪ ಮಾಡಬೇಡ್ತಮ್ಮ, ಲತ್ತಿ ತಿಂದಿ ಅಂತ ಹೇಳಿರು ಹೊಳಿದಿಲ್ರಿ. ಅದು ಪ್ರಾಯಶ್ಚಿತ್ತ ಆದಾಗ ದಾರಿಗೆ ಬರೋದು. ಅದು ಯಪ್ಪ ಎನ್ನ ಯವ್ವ ಎಕ್ಕ ಅಂತ ಹೇಳಿರೋದು ಬಾಯಿಲೆ ಸಣ್ಣ ಸುಖಿಂದ ಹೇಳಿರು ಬರೋದಿಲ್ಲ. ಅದು ಪನಿಷ್ಮೆಂಟ್ ಆದಾಗ ನಾ ದಾರಿಗೆ ಬರೋದು. ಪನಿಷ್ಮೆಂಟ್ ಆಗಕ್ಕೈತೆ ಅಂದ್ರೆ ಅವಾಗ ಅಯ್ಯೋ ಏನು ಮಾಡಿದ್ನೋ ಯಪ್ಪ, ನಾವು ಯಾರಿಗೇನು ಮಾಡಿದ್ನು ಅಂತಾದು ಬಂತು ನನಗೆ. ಅವಾಗ ಹೇಳಿರೋ ದಾದ ಮಾಡಲಿಲ್ಲ, ಅವಾಗ ಏನು ಮಾಡೋದು, ದಾದ ಮಾಡಲಿಲ್ಲ. ಅವಾಗ ಹೇಳಿದ್ರು ಕೈಯಾಗ ಏನಿದ್ದಾಗ, ಅಧಿಕಾರ ಇದ್ದಾಗ ನಾವಂದೇನು ಯಾವಾಗಿದೇನು ಯಾಕ್ರಿ ಜಿಗದಾಡಿದೆ. ಈಗ ಅದರ ಫಲ ಉಣ್ಬೇಕಾಗೈತಿ. ನೀವು ಎಲ್ಲಿ ಹೋದರೂ ಬಿಡೋದಿಲ್ಲ, ನೀನು ಗಟಿಸೇ ತೀರ್ತೈತಿ. ಝಟಿತ ಘಟೈತಿ ಗಿರಿ ಗೌರೇಶು. ನೀ ಎಲ್ಲಿ ಅಡವ್ಯಾಗ ಗಮ್ಯಾಗ ಹೊಕ್ಕೇನಂದ್ರೂ ನಿನ್ನ ಬಿಡೋದಿಲ್ಲ. ಅದು ನಿನ್ನ ಗಟಿಸೇ ಹುಡುಕ್ಯಾಡ್ಕೊಂಡು ಬಂದು ಪತ್ತೆ ಹೆಚ್ಚಿ ನಿನಗದು ಅದನ್ನು ಅನುಭವಿಸಕ್ಕೆ ಹಚ್ಚೇ ಬಿಡ್ತೈತಿ. ನಿನ್ನ ಅದು ಬಿಡೋದಿಲ್ಲ, ನಿನ್ನ ಅದು ಏನು. ಅದಕ್ಕೆ ಭಾಳ ಎಚ್ಚರದಿಂದ ಇರಬೇಕು. ಮಾಡಬೇಡ, ಇನ್ನೊಬ್ಬರಿಗೆ ತೊಂದರೆ ಎಂದೂ ಮಾಡಕ್ಕೆ ಹೋಗಬೇಡ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಾವು ಮಾಡಬೇಕಾದಂಥ ಕರ್ತವ್ಯ ಯಾವುದು ಅಂದರೆ ಇನ್ನೊಬ್ಬರಿಗೆ ಹಿತ ಮಾಡೋಕ್ಕಲ್ಲಿ ಪೀಡಾ ಕೊಡೋದು ವರ್ಜಿ ಮಾಡಿ. ದಾಖಲಾತಿ ಆಕೈತಿ, ನಾವು ಏನು ಮಾಡಿದ್ದೆಲ್ಲ ಇಲ್ಲಿ ದಾಖಲಾತಿ ಆಕೈತಿ. ಇಷ್ಟೆಲ್ಲ ಹೇಳಿ ಕೇಳಿನೂ ಮತ್ತು ಅದನ್ನು ಮಾಡ್ತೇನೆ ಅಂದರೆ ಭಾಳ ಹೀನ ಸ್ಥಿತಿ ಬರ್ತದೆ. ಇಷ್ಟೆಲ್ಲ ತಿಳ್ಕೊಂಡು ಅದನ್ನು ಮಾಡೋದು ಬಿಟ್ಟರೆ ನಿನಗೆ ಲಾಭ. ಮತ್ತು ಅದನ್ನು ಮಾಡೋಕತ್ತಂದ್ರೆ ಹೆಚ್ಚಿನ ಶಾಸನ ಐತಿ ನಿನಗೆ. ಏನು ಹೇಳ ಮತ್ತು ಅದನ್ನು ಮಾಡಿದೆ ಅಂದರೆ ಹೆಚ್ಚಿನ ಶಾಸನ ನಿನಗೆ. ಯಾರು ಏನು ಮಾಡೋರು ಬಿಡ, ನನಗೆ ಅದ್ರ ಫಲ ನೀವು ಉಂಡ ತೀರ್ಬೇಕಾಗತ್ತೆ. ಏನು ಅದಕ್ಕೆ ಭಾಳ ಎಚ್ಚರ ನೋಡ್ರಿಪ್ಪ. ಹೇಳುವಂಗೆ ಹೇಳ್ತೇವೆ, ಅನುಭವಿಸೋರು ನೀವು ಅಂದ್ರೆ ಅದು ಬಿಡ್ತೈತೆ. ಅದು ಯಾರನ್ನೂ ಬಿಡೋದಿಲ್ಲ. ನಿನ್ನ ಸಣ್ಣ ಪ್ರಾಣಿ ಅದಾನಂದ್ರೆ ಅದಕ್ಕೆ ಸಣ್ಣಾಗಿ ನಡ್ಕೊಳಕ್ಕೆ ಕಲ್ಕೋ. ದಿಮಾಕ್ ಮಾಡಿ ಯಾಕ್ರಿ ಮಂದಿ ಭಾಳ ಅದೇವು ನಾವು, ಯಾಕ್ರಿ ಜನಬಲ ಐತಿ, ಧನಬಲ ಐತಿ, ಅಧಿಕಾರ ಬಲ ಐತಿ ಅಂತ ಭಂಗಿ ಏನಾಗ ಮಾಡಿದ್ರೆ ಅಬಲರಿಗೆ ಪೀಡಾ ಕೊಟ್ರೆ ಇದೇ ಸಣ್ಣ ಪ್ರಾಣಿ ಐತಿ ಅಂದ್ರೆ ಅದಕ್ಕೆ ಸಣ್ಣಾಗಿ ನಡ್ಕೊಳಕ್ಕೆ ಕಲ್ಕೋ. ಯಾರಿಗೂ ಪೇಟ ಹಚ್ಚಕ್ಕೆ ಹೋಗ್ಬೇಡಿ. ಮಾಡಿದ್ದಂದ್ರೆ ನೀನು ಬೆನ್ನು ಹತ್ತಿ ಬರ್ತೈತಿ. ನಿನಗೆ ಜನ್ಮ ಆದ್ರೂ ಕಾಡು. ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರ್ತೈತಿ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಬರ್ತೈತಿ. ನಿಮ್ಮ ಕೈ ಒಳಗೈತಿ ನಿಮ್ಮ ಭವಿಷ್ಯ. ನಮ್ಮ ಸ್ಥಿತಿಗತಿಗಳಿಗೆ ನಾವ ಕಾರಣರು ಹೊರತು ಯಾರೂ ಕಾರಣ ಅಲ್ಲ. ಏನು ದೇವ್ರು ನಡ್ಕೊಂಡ್ರೆ ದಿನರು ನಡ್ಕೊಂಡ್ರೆ ಹೊಕ್ಕವ ನಾವು ಕರ್ಮ ಮಾಡಿದ ಕರ್ಮ. ಗುಡಿ ಗುಂಡಾರ ನಡ್ಕೊಂಡ್ರೆ ಅದು ಹೊಕ್ಕತಿ ಮಾಡಿದ ಕರ್ಮ. ಎಲ್ಲಿ ಹೋದರೂ ಬಿಡೋದಿಲ್ಲ ನೀನು. ಅದಕ್ಕೆ ಭಾಳ ಎಚ್ಚರದಿಂದ ಇರೋಣ. ಅದಕ್ಕೆ ಮಹಾತ್ಮರು ಅವರು ಹೇಳಿದಂಥ ವಿಚಾರಗಳನ್ನು ಮನಸ್ಸು ಬಿಟ್ಟು ಕೇಳು. ಅವಾಗ ನೀನು ದಾರಿ ಸಿಗ್ತೈತಿ. ಅದನ್ನು ಮಾಡಬೇಕು, ಅದನ್ನು ಮಾಡಬಾರ್ದು. ಅದಕ್ಕೆ ಒಳ್ಳೆಯದನ್ನು ಮಾಡ್ಬೇಕನ್ನೋ ಮನಸ್ಸು ಆಕೈತಿ ನಿನಗೆ. ಕೆಟ್ಟದ್ದನ್ನು ಮಾಡಿದ್ರೆ ನಮ್ಗೆ ಬರ್ತೈತಿ ಅದರ ಫಲ ಅಂತ. ಏನು ನಮ್ಮ ಸ್ಥಿತಿಗತಿಗಳಿಗೆ ನಾವು ಕಾರಣರು ಹೊರತು ಯಾರೂ ಕಾರಣರಲ್ಲ. ಏನು ದೋಷ ನಾವು ಮಾಡೇವ, ಅದನ್ನು ಹಿಂದೆ ಅದನ್ನು ಅನುಭವಿಸ್ಬೇಕಾಗೈತಿ. ಏನು ಪ್ರತಿಯೊಬ್ಬರು ಮಾಡಿದ ಸಾಲ ತೀರ್ಸಕ್ಕೆ ಬಂದೀವಿ ನಾವು. ಏನು ಸಾಲ ತೀರಲ್ಲೇ ನಾವು ಏನು ಮಾಡಿರೂ ಅದು ಹೋಗೋದಿಲ್ಲ. ಏನು ತಾನಲ್ಲದ್ದು ಯಾವುದು, ತಾನು ಯಾರು ಅನ್ನೋ ತಿಳ್ಕೊಂಡು ತಾನಲ್ಲದನ್ನೆಲ್ಲ ಬಿಟ್ಕೊಂತವಂದ್ರೆ ತಾನೇ ತಾನಾಗಿ ಉಳಿತಾರೆ. ಹೌದು, ನೀ ಯಾರು ಅರಿವು, ನೀನು ಅರಿವಿಸ್ಕೊಳ್ಳೋದೆಲ್ಲ ನಿನಗೆ ಗಣ್ಯವಾಗೈತಿ. ಅದು ನೀನಲ್ಲ. ಯಾವ್ಯಾವುದು ನಿನಗೆ ಅರಿವಿಸ್ಕೊಳ್ತೈತಿ, ನಿನ್ನ ಎದುರಿಗೆ ಬರ್ತೈತಿ, ಅದು ಯಾವುದೂ ನೀನಾಗಲ್ಲ. ಅದನ್ನು ತಿಳಿಯಾವ ನೀನು. ಅದು ತಿಳಿಸ್ಕೊಡೋ ವಸ್ತು ಅದು ನಿನಗೆ ಗಣ್ಯವಾಗೈತಿ. ಏನು ಅದ ನಾನು ಅಂತ ತಿಳ್ಕೊಂಡು ಕುಂತಿಯಲ್ಲ. ನಿನ್ನಿಂದ ಅರಿವಿಸ್ಕೊಳ್ಳೋದು ಯಾವುದೂ ನೀನಲ್ಲ. ಅರಿವು ನೀನು. ನೀ ಏನಿದ್ದೆ ಅದನ್ನು ಬಿಟ್ಟು ಅಲ್ಲದ ನೀನು ತಿಳ್ಕೊಂಡು ಒದ್ದಾಡ್ಲಿಕ್ಕೈತಿಯಲ್ಲೋ. ಎಂದಪ್ಪ ನೀ ಶಾನೆ ಆಗೋದು? ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಯಾವಾಗ ನೀನು?
ಎಲ್ಲರೂ ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ನಾವು ಒದ್ದಾಡ್ಲಿಕ್ಕತ್ತೀವಿ, ದುಃಖ ಪಡ್ಲಿಕ್ಕತ್ತೀವಿ. ಇದು ಹೊಳಿಬೇಕಲ್ಲ ನಮಗೆ. ಏನು ಈ ದೇಹ ನಾನು ಅಂತ ತಿಳ್ಕೊಂಡು ಕುಂತೀವಿ. ಈ ದೇಹ ಬರೋಕ್ಕಿಂತ ಮೊದಲು ಏನಿದ್ದಿ? ದೇಹ ಹೋದ ಮ್ಯಾಗ ಏನದಿ? ದೇಹ ಇದ್ದಾಗ ಏನೈತಿ ನೋಡ್ಕೊ, ಬಂದೈತಿ. ಅದು ನಡಬರ್ಕ ಬಂದ ಇಂತಿಷ್ಟು ದಿನ ಅವಧಿ ಐತಿ. ಅದಕ್ಕೆ ಕರ್ಮ ಸಂಬಂಧದಿಂದ ಇರ್ತೈತಿ, ಹೋಗಿಬಿಡ್ತದೆ. ಋಣ ಮುಗಿತ ಮ್ಯಾಗ ಋಣ ಸಂಬಂಧದಿಂದ ಎಲ್ಲಿ ಮಠ ಅವಧಿ ಇರ್ತೈತಿ, ಋಣ ಮುಗಿತದ ಹೋಗಿಬಿಡ್ತೈತಿ. ಆದರೆ ನೀ ಯಾವಾಗಲೂ ಇದ್ದ ವಸ್ತು ಅನ್ನೋದು ಹೊಳಿಬೇಕಲ್ಲ ನಾವು. ಇದನ್ನು ಆರೋಪ ಮಾಡ್ಕೊಂಡು ಕೂತಿ, ಇದ ನಾನು ದೇಹ ಭಾವ, ನಾ ಹೆಣ್ಣದೀನಿ, ನಾ ಗಂಡದೀನಿ ಅಂಥ ಕರ್ಮಗಳನ್ನು ಮಾಡಿ ಅದಕ್ಕೆ ಅಂಥ ಭಾವ ಗಟ್ಟಿ ಹಾಕೊಂಡು ಕೂತಾರೆ. ನಿಜದ ಎಚ್ಚರಿಕೆಯನ್ನು ಮಾಡ್ಕೊಂಡಿದ್ರೆ, ನೀ ಯಾರದೇನು ಸರಿಯಾದ ತಿಳುವಳಿಕೆ ಮಾಡ್ಕೊಂಡಿದ್ರೆ ಇದ್ಯಾಕೆ ಬರ್ತಿತ್ತು ನನಗೆ? ವಿಚಾರ ಮಾಡಿ ನೋಡಿದರೆ ನೀವೆಲ್ಲರೂ ದೇವ ಸ್ವರೂಪಿಗಳದಿರಿ, ಆನಂದ ಸ್ವರೂಪಿಗಳದಿರಿ ಅನ್ನೋದನ್ನು ಅನುಭವದಿಂದ ನೋಡು. ನನ್ನ ಹೊರತು ಮತ್ತೊಂದು ಯಾವುದೂ ಇಲ್ಲ. ನಾನೇ ಎಲ್ಲ, ಯಾವಾಗ ಎಲ್ಲ ಕಾಲದೊಳಗೂ ಇದ್ದವ ನಾನು. ಎಲ್ಲ ತೋರಿಕೆದು, ಅದಕ್ಕೆ ಅಸ್ತಿತ್ವನೇ ಇಲ್ಲ. ನನ್ನ ಆಧಾರದ ಮೇಲೆ ತೋರ್ತೈತೆ, ಇದು ಅಡಗ್ತೈತೆ. ಇದಕ್ಕೆಲ್ಲ ನಾನು ಸಾಕ್ಷಿ ಇದ್ದೇನೆ ಅನ್ನುವಂಥ ವಿಚಾರ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡಿ. ಏನು ಏನಾದ್ರು ಅದ್ರಾಗ ನನಗೆ ಆಗೈತೆ, ಶರೀರದೊಳಗೆ ವಿಕಾರ ನನಗೆ ಆಗೈತೆ, ಮನಸ್ಸಿನಾಗ ವಿಕಾರ ನನಗೆ ಆಗೈತೆ. ನಿನ್ನಿಂದ ನಿನಗೆ ಅನ್ಯ ಇದ್ದದ್ರಾಗ ಆಗೈತೆ. ಅದು ನಿನಗೆ ಅನ್ಯ ಶರೀರ ನಿನಗೆ ಅನ್ಯವಾಗೈತಿ, ಮನಸ್ಸು ನಿನಗೆ ಅನ್ಯವಾಗೈತಿ. ಅದನ್ನು ಎದುರಿಟ್ಟು ನೀ ತಿಳಿತಿ, ನಿನ್ನಿಂದ ತಿಳಿಸ್ಕೊಳ್ಳೋದ್ರಾಗೈತಿ. ಅರಿವಿನಲ್ಲಿ ಏನಾರಾಗಿದೆ, ಅರಿವು ಇದಕ್ಕಿದ್ದಂಗೆ ಐತಿ. ಏನು ಒಮ್ಮೆ ಅದನ್ನು ನೀ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡ ನೀನು ಚಿಂತೆ ಕಡಿಬೇಕು. ಅದಕ್ಕೆ ಜ್ಞಾನ ಸಮಾಧಿಯನ್ನು ಪಡಿಬೇಕಾದ್ರೆ ಇದಕ್ಕೆ ನಿತ್ಯ ಅನುಭವಗಳ ಮುಖಾಂತರ ಶ್ರವಣ ಮಾಡು. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಐತಿ ಏನು ಅನ್ನೋದಿನ ಬಿಟ್ಟು ಬಿಡದೆ ಒಡೆವೆರೇ ಇದೆ ಅನ್ನೋದಿನ ಇದನ್ನು ನಾವು ಅಭ್ಯಾಸ ಮಾಡಬೇಕು. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ನೀನು ಯಾರು ಅನ್ನೋದನ್ನು, ನಿಜ ಸ್ವರೂಪ ಏನು ಅನ್ನೋದು ಅದ್ರ ಬಗ್ಗೆ ಶ್ರವಣ ಮಾಡೋದು ಬಿಡಬಾರ್ದು, ಕೇಳೋದು ಬಿಡಬಾರ್ದು. ಇದಕ್ಕಿಂತ ಶ್ರೇಷ್ಠವಾದಂಥ ಸಾಧನ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ಕೇಳು, ಚಂದ ಕೇಳಿದದ್ದನ್ನು ಮನನ ಮಾಡು. ಮನನ ಮಾಡಿದ್ದನ್ನು ನಿಧಿಧ್ಯಾಸನ ಗಟ್ಟಿ ಆದಾಗ ನಿನಗಿದು ಅನುಭವ ಬರೋಕ್ಕೆ ಶುರು ಆಗ್ತದೆ. ಬೇಕಾದಂಥ ಪಾಪಿ ಅದನ್ನು ಅಂದರೂ ಅವನಲ್ಲಿ ಪರಿವರ್ತನೆ ಆಕೈತಿ ಕೇಳೋದ್ರಿಂದ. ಏನು ಬೇಕಾದಂಥ ದಡ್ಡದಾನಂದ್ರು ಎಂಥದಾನಂದ್ರು ಸುಧಾ ಆ ಪರಿವರ್ತನೆ ಆಗ್ತದೆ. ಈ ವಿಚಾರಗಳನ್ನು ಕೇಳೋದ್ರಿಂದ ಹೇಳೋದ್ರಿಂದ ಅವನಲ್ಲಿ ಪರಿವರ್ತನೆ ಆಕೈತೆ. ಏನು ಕ್ರಮೇಣ ಪರಿವರ್ತನೆ ಹಾಕ್ಕೊಂತ ಬರ್ತೈತೆ ಅದು. ಏನು ಒಮ್ಗಿಲೆ ಹೊಳಿಬೇಕಲ್ಲ. ಏನು ನನ್ನಿಂದ ಅರಿವಿಸ್ಕೊಳ್ಳೋದು ಯಾವುದೂ ನಾನಲ್ಲ. ತಿಳಿಯಾವ ನಾನು, ತಿಳಿಸ್ಕೊಳ್ಳೋ ವಸ್ತು ನಾನಲ್ಲ. ಅರಿವಿಸಿಕೊಳ್ಳಲಾರದೆಂದು ತಿಳಿಯುವಾತನೇ ಜಾಣರ ದೇವ ಅಂತ. ಅದು ಗಟ್ಟಿ ಆಗ್ಬೇಕು ನೋಡ್ರಿ. ನನಗೆ ಯಾವಾಗಲೂ ಅರಿವು ನಾನು, ಅರಿವಿಸ್ಕೊಳ್ಳೋದು ಯಾವುದೂ ನಾನಲ್ಲ. ಇವೆಲ್ಲ ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ನನ್ನಿಂದ ಇವು ಅರಿವಿಸ್ಕೊತಾವು, ನನಗೆ ಗಣ್ಯವಾಗಿದ್ದಾವೆ. ಇವು ಒಂದು ಅವಸ್ಥೆಯೊಳಗಿದಾವೆ, ಮತ್ತೊಂದು ಅವಸ್ಥೆಯೊಳಗೆ ಇವಿಲ್ಲ. ಎಲ್ಲ ಅವಸ್ಥೆಯೊಳಗೂ ನಾನು ಅದೇನೆ. ಎಲ್ಲ ವಸ್ತುಗಳನ್ನು ಅರಿಯುತ್ತಾ ಅವುಗಳಿಗೆ ಸಾಕ್ಷಿಯಾಗಿ ಅವುಗಳಿಂದ ಬಾಧೆ ಹೊಂದದೆ ಯಾವಾಗಲೂ ಇರು ನಾನು, ಅರಿವು ನಾನು, ಆನಂದ ಸ್ವರೂಪ ನಾನು ಅನ್ನೋ ಭಾವ ನಮ್ಮಲ್ಲಿ ಗಟ್ಟಿ ಆಗ್ಬೇಕು ನೋಡ್ರಿ. ಅಂದಾಗ ನಮಗಿದು ಅನುಭವ ಬರ್ತದೆ. ಏನು ಎಲ್ಲರೂ ಬಾಳೆಗೆ ಅನುಕೂಲ ನೋಡ್ತಾರೆ ಹೊರತು ಪಾರಮಾರ್ಥ ಸಾಧನೆಗಳಿಗೆ ಅನುಕೂಲ ಕೊಡುವ ಜನ ಭಾಳ ಕಡಿಮೆ ಜನ ಸಿಗ್ತಾರೆ. ಹಾರ್ಗೆಡೋದು ಹೋಗಲಿ ಬಿಡ ಮರ, ಬಾಳೆ ತೊಗೊಂಡು ನಾವೇನು ಮಾಡ್ಬೇಕಾಗಿ, ಇದರಿಂದ ಏನೂ ಲಾಭ ಇಲ್ಲ ಅಂತ ತಿಳಿ. ಇದ್ರ ಕಡೆ ಎಲ್ಲ ಕೂಡ ಅವ್ರು ಎಲ್ಲಿದ್ದೇವೆ ನಾವು. ಅದನ್ನು ಏನು ಜಸ್ಟ್ ಜನ್ಮ ಹುಟ್ಟಿ ಬಂದರೂ ಅದನ್ನು ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಬರೀ ಇದ್ರಾಗ ಕಾಲ ಸತ್ತು ಹೋಗೋದಕ್ಕೈತಿ ಬ್ಯಾಡಿನ. ಇದರಿಂದ ಉದಾಸೀನ, ಅದರ ದೋಷವನ್ನು ಕಂಡ ಅದ್ರ ಬಗ್ಗೆ ಉದಾಸೀನ ಹಾಕೋದು ಹೌದಿಲ್ಲ. ಅದರಿಂದ ಸುಖ ಹೊಂದಿದವ್ರು ಯಾರ್ದಾರ? ಅದ್ರ ಬೆನ್ನು ಹತ್ತಿದವ್ರು, ಬಾಳೆದು ಬೆನ್ನು ಹತ್ತಿ ಸುಖ ಹೊಂದಿದವ್ರು ಯಾರ್ದಾರ? ಜಗತ್ತಿನ ಇತಿಹಾಸದೊಳಗೆ ಯಾರೂ ಇಲ್ಲ, ಕಂಡಿಲ್ಲ. ಮತ್ತು ಆರಾಮದಿರಿ ಅಂತ ಕೇಳ್ತಾರೆ ನೋಡಿ ಪ್ರಶ್ನೆ. ಬಾಳೆ ಮಾಡಿ ಆರಾಮದಿಯಾ, ಆರಾಮದಿಯಾ ಅಂತ ಕೇಳ್ತಿರ್ತಾರೆ.
ಮುದ್ದಾಮ್ ಎಡ್ಡೆನ್ಸ್ ಕೇಳಿಸಿದಂಗೆ ಅದು ಹೌದಿಲ್ಲ. ಆರಾಮದಿರಿ? ಹ್ಞೂ ರೀ ಸುಡ ಆರಾಮದೇನಂತ. ಎಲ್ಲಿ ಆರಾಮ ಹೌದಿಲ್ಲ. ಈ ಕಡೆ ಲಕ್ ಕೊಟ್ಟಾಗ ಅಷ್ಟ ಆರಾಮಿನ ಕಡೆ ಲಕ್ ಕೊಟ್ಟಾಗ ನಿನಗೆ ಆರಾಮ. ಇಲ್ಲಾಂದ್ರೆ ಮನೆ ಕಡೆ ಲಕ್ ಕೊಟ್ಟೆ ಅಂದ್ರೆ ಅದು ಸೂಜಿ ಮನೆ ಚುಚ್ಚುದು ಹಂಗೆ ಅದು. ನನ್ನ ಬಾಳೆ ಇದು ಅಂತಂದ್ರೆ ಹಚ್ಚೋದು ನೀವು ಚುಚ್ಚುದು ಹಚ್ಚಗಷ್ಟು ಚಲೋ ಆಯ್ತು ನಿನಗೆ. ಇದನ್ನು ಮರ್ತಾಗ ನಿನಗೆ ಆರಾಮ ನೋಡು. ಅದಕ್ಕೆ ಅದನ್ನು ಮರಿ. ನೀ ಏನು ತುಂಬ್ಕೊಂಡು ಕುಂತಿಯಲ್ಲ, ಎದೆದರಿಂದ ಸುಖ ಸಿಗ್ತೈತಿ ಜಗತ್ತಿನ ವಸ್ತುಗಳನ್ನು ಹೊಂದಿ ಆ ಸುಖ ಹೊಂದಬೇಕು ಅನ್ನೋದು ಏನು ತಲೆ ತುಂಬ್ಕೊಂಡು ಕುಂತಿಯಲ್ಲ, ಅದನ್ನು ಮರ್ತು ಬಿಡು. ನೀನು ಸಾಧ್ಯನೇ ಇಲ್ಲ, ಯಾರಿಗೂ ಆಗಿಲ್ಲ, ಅದು ಎಂದೂ ಆಗುದಿಲ್ಲ, ಎಷ್ಟು ಜನ್ಮಕ್ಕೂ ಆಗುದಿಲ್ಲ. ಏನು ನೀ ತಿಳ್ಕೊಂಡು ಅವು ಸುಖ ಕೊಡ್ತಾವಂತ, ತನ್ನ ಹಂತೇಲಿ ಏನೈತಿ ಅವನು ಕೊಡ್ತಾವು. ಏನು ಯಾವ ಜಗತ್ತಿನ ವಸ್ತುಗಳು ಸುಖ ಕೊಡೋದಿಲ್ಲ, ಈ ಶರೀರನೂ ಸುಖ ಕೊಡೋದಿಲ್ಲ. ಇದು ವಿಕಾರಕ್ಕೂ ಅಂತ ಹೊಂಟದೆ. ಹೌದಿಲ್ಲ. ಹನ್ನೊಂದಿರ್ತ ಹೇಳಿದ್ರೆ ಒಂದು ಹಂತದವರೆಗೆ ಅದು ಮುಂಬಡ್ತಿ ವಿಕಾಸ. ಆನಂತರ ಹಿಂಬಡ್ತಿ ಇಳ್ಕಲಿಕ್ಕೆ ಬೆತ್ತಂದ್ರೆ ತೀರ್ತು ಒಂದೊಂದು ಕೀಲು ಸಾಡ್ಲಾಕೋತ ಹೋಗ್ತಾವ. ಚಗಡಿ ಇಳ್ಕಲಿಕ್ಕೆ ಬೆತ್ತಲೇ ಇದಂತ. ಹೌದಿಲ್ಲ. ಹಣ್ಣು ಮುಗಿತಿರ್ತಿರೋದು ಒಂದೊಂದು ಹಲ್ಲು ಹೋಗಾಕತ್ತು, ಕಣ್ಣು ಮಂದಾಗತ್ತು, ಕೈಕಾಲು ನಡ್ಗಾಕತ್ತು. ಯಾಕ್ರಿ ಜೋಲಿ ಹೋಗಾಕೈತಿ, ಮತ್ತು 3 ಕಾಲು ಅದು. ಹೌದಿಲ್ಲ. ಮುಂಜಾನೆ 4 ಕಾಲು, ಮಧ್ಯಾಹ್ನಕ್ಕೆ 2 ಕಾಲು, ಸಂಜೆ ಮುಂದೆ 3 ಕಾಲು ಅಂತಾರೆ. ಎದಕ್ಕಂತಾರು? ಮುಂಜಾನೆ 4 ಕಾಲ, ಮಧ್ಯಾಹ್ನಕ್ಕೆ 2 ಕಾಲ, ಸಂಜೆ ಮುಂದೆ 3 ಕಾಲ. ಅಂದ್ರೆ ಹುಟ್ಟಿದ ಕೂಸಿದ್ದಾಗ 4 ಕಾಲ, ಕೈ ಕಾಲು ಕೂಡಿ ಅಡ್ಡಾಡ್ಸದ. ಹರೇಕ್ ಬಂದಾಗ 2 ಕಾಲ, ಮುದಕ್ಕಾದ ಕೂಡಲೇ ಬಡಿಗೆ ಒಂದು ಬರ್ತೈತಲ್ಲ 3 ಕಾಲ. ಹೌದಿಲ್ಲ. 3 ಕಾಲು ಕೂರ್ತೈತಿ. ಅತ್ತೆನಲ್ಲಿ ಇವ ರಾಮಕೃಷ್ಣ ಕೇಳೇನ ಇದ ಪ್ರಶ್ನೆ ಕೇಳಿಲ್ಲನು ಮಾಯಾವತಿಗೆ? ಏನು ಶರೀರ ಎಷ್ಟ ಚಲೋ ಐತಿ, ಮನಸ್ಸು ಏನು ಚಲೋ ಇಲ್ಲ ಅಂತ. ಏನು ಹಂಗೆ ಶರೀರ ಅದು ಏನಾಕೈತಿ ನೋಡ್ಕೋ. ಅಗದಿ ಅಂತ ಸಂಜೆಗೆ ಬಂತಂದ್ರೆ ಇಳುವಯಸ್ಸಿಗೆ ಅಂತಾರಲ್ಲ, ಹೊತ್ತು ಮುಣಗಾಕ ಬಂದದ್ದೇ ಇದು 3 ಕಾಲು ಬಂದಕ್ಕಂತ ಬಡಿಗೆ ಹಿಡಿತಿಲ್ಲ. ಅವಾಗ ನಿಜದ ಎಚ್ಚರಿಕೆಯನ್ನು ಮಾಡ್ತೀನಿ. ಬಡಿಗೆ ಹಿಡಿದು ಕೋಲ ಹಿಡಿಯುವ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನು. ನೆರೆ ಕೆನ್ನಿಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ ಬೆನ್ನು ಬಾಗಿ ಕಾಲ ಮೇಲೆ ಕೈಯನ್ನು ಊರಿ, ಅನ್ಯರಿಗೆ ಹಂಗಾಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮೊದಲು ಇದನ್ನು ಮಾಡಿಕೊಡು ಕೆಲಸ. ಏನು ಬರೇ ಇದ್ರಾಗ ಕಾಲ ಕಳೆದ. ಎಷ್ಟು ಸಲ ಹುಟ್ಟಿ ಬಂದರು ಇದನ್ನ ಮಾಡಿದ್ದೇನೆ. ಹೊಸದು ಏನೈತಿ ಮಾಡಿದ್ದು ಮಾಡೋಕೆ ದಾಸ. ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು. ಉಂಡುದನೇ ಉಣ್ಣುತ್ತಾ ಮೇಳವಿಸಿದುದನೇ ಮೇಳವಿಸುತ್ತ. ಹೊಸದು ಏನು ಮಾಡಿರಿ ಹೇಳಿ? 2 ಸಲ ಹುಟ್ಟಿ ಬಂದರು ಬರೀ ಇದನ್ನ ಮಾಡಿದ್ರು. ವಿಶೇಷ ಅಂದರೆ ವಿಷಯಗಳು, ಅವ ಇಂದ್ರಿಯಗಳು. 5 ಇಂದ್ರಿಯಗಳು, 5 ವಿಷಯ ವಸ್ತು. ಇದನ್ನು ಬಿಟ್ಟು ಏನಾರು ಐತೆ ನೀನು ಜಗತ್ತಿನಾಗ ಹೊಸದು ಏನಾರು ಮಾಡಿ ಏನು? ಏನೂ ಲಾಭ ಇಲ್ಲ ನೀನು ಮಾಡೋದು. ಉಳ್ದೈತೆ ನೋಡ್ಕೊ. ಇಷ್ಟು ದಿನ ಮಾಡಿದ್ದು ಎಲ್ಲಿ ಇಟ್ಟೆ? ಉಂಡದ್ದು ತಿಂದದ್ದು ಎಲ್ಲಿ ಇಟ್ಟೆ? ಎಲ್ಲಿ ಹೋಗ್ತೇವ? ಬುರ್ರು ಬುಷ್ರಿ ಅಂತ ಗುರುಮಾಮ ಅಂತಾನಲ್ಲ, ಬುರ್ರು ಬುಷ್ಯು. ಅದಕ್ಕೆ ರಾಮನ ಕಡೆ ಎಲ್ಲ ಕೊಡು. ರಾಮನ ಉಂಡುಡ ಅಂತಾನವ. ಅದಲ್ಲ ರಾಮನ ಉಂಡುಡ ಹನುಮಂತಣ್ಣ. ಇದ್ರ ಕಡೆ ಹೋಗಟ್ಟೆ ಅಂದ್ರೆ ಬುರ್ರು ಬುಷ್ಯ ಇದಲ್ಲ. ಇದು ಯಾರಿಗೆ ಸುಖ ಶಾಂತಿ ಕೊಟ್ಟಿಲ್ಲ. ತೋರಿದಂಗೆ ಆತಿ. ಎಲ್ಲಿ ಹೋತನಪ್ಪ ಕೇಳಿ? ಎಲ್ಲಿಟ್ಟು ಅಜ್ಜಾಮಗಳನ್ನ ಇಷ್ಟು ದಿನ ಉಂಡದ್ದು ಎಲ್ಲಿಟ್ರು? ಅಜ್ಜಾಮಗಳನ್ನ ಹೋಗಿ ಕೇಳಿರಿ, ಮುದುಕದ ಕುಂತಿರ್ತಾರ, ಅವ್ರು ಅನುಭವಿಸ್ತಾರೆ. ಎಲ್ಲೈತಿ ಬಿಡ್ಲಿ, ಎಲ್ಲ ಹೋಗುತ್ತೆ. ಅದನ್ನು ಉಳ್ದೈತೇನೋ ಒಂದು ಈಟಾರ? ಉಂಡದ್ದು ತಿಂದದ್ದು ಹುಟ್ಟದ್ದು ಏನೂ ಉಳ್ದಿಲ್ಲ. ಎಲ್ಲ ತೋರೆಡಿಗೆ ಹೋತು. ಆದರೆ ಆಶಯ ಮಾತ್ರ ಹಂಗೆ ಉಳ್ದೈತಿ. ಇನ್ನೂ ತಿನ್ಬೇಕನ್ನೋ ಆಶಯ ಎದ್ರಾಗ ಪ್ರೀತಿ ಇರ್ತೈತಿ. ಅದ ಜನ್ಮ ಮತ್ತೆ ಹೊಳ್ಳಿ ಬರ್ತೈತಿ ಅವ್ರಿಗೆ. ತಿನ್ನೋ ಆಶೆ ಇತ್ತಂದ್ರೆ ಅದರ ಅಂತಲ್ಲೇನೋ ಹುಟ್ಟಿ ಬರ್ಬೇಕು. ನೋಡುವುದು ಅಂಥವು ಜನ್ಮವು ವಿಷಯಗಳ ಮೇಲಿನ ಪ್ರೀತಿ ನಮ್ಮನ್ನು ಜನ್ಮಕ್ಕೆ ಹಾಕೋದದ. ಅದ್ರ ಮ್ಯಾಗ ಪ್ರೀತಿ ಇರ್ತೈತಿ ಅಂತಂಥ ಜನ್ಮಗಳನ್ನು ನಾವು ಹೊಂತ. ಭಾಳಷ್ಟು ತಿನ್ನೋದ್ರ ಮ್ಯಾಗ ಪ್ರೀತಿ, ತಿನ್ನೋದ್ರಾಗ ಎಷ್ಟು ತಿಂದರೂ ನನಗೆ ಸಾಕಾಗೋದಿಲ್ಲ ಯಪ್ಪ, ಈಡಾಗೋದು ಅಂಥ ಶರೀರ, ಸಾಕಾಗಲಂಥ ಶರೀರ. ಹಂದಿ ಜನ್ಮ,
ಹಂದಿಗೆ ಎಷ್ಟು ತಿಂದರೂ ಅದಕ್ಕೆ ಸಾಕಾಗುತ್ತೆ. ಹಂಗ ಗಪ್ಪ ಗಪ್ಪಾಗ ತಿನ್ನೋದು ನಾನು. ಇನ್ಸುಲೆನ್ಸ್ ಮತ್ತು ಅದಕ್ಕೆ ಪಚನ ಆಗಲಿ ಅಂತ ಅದು ಇನ್ಸುಲಿನ್ ಅಂತೇಳಿ ಅದಕ್ಕೆ ಹೆಚ್ಚಿಗೆ ಇರ್ತೈತಿ ಅದು ಹಂದಿ ಒಳಗೆ. ಹೌದಿಲ್ಲ, ಅದು ಎಷ್ಟು ತಿಂದರು ಮತ್ತು ಅದು ಎಷ್ಟು ಮಕ್ಕಳನ್ನ ಹಿಡಿದ್ರು ಅಂಥ ತಂದೆ ತಾಯಿಗಳಲ್ಲಿ ಹುಟ್ತೀನಿ ನೀನು. ಆ ವಾಸನ ಇತ್ತಂದ್ರೆ ತಿಂಬುಂಬು ವಾಸನ ಬರೀ ಅಂಥವ ಕೇಳ್ತಿರ್ತಾರೆ. ಯಜ್ಜ ನನಗೆ ಈಡಾಗಿ ಉಳ್ಳಾಗಡ್ಡಿ ಹಾಕಿದ್ದು ಬಜಿ ಚಕ್ಲಿ ಕೊಡಿಸ್ಬಿಡು, ಹೋಗಿಬಿಡ್ತೇನೆ, ನಾ ಕಾಡೋದೇ ಇಲ್ಲ ಅಂತಿತ್ತು ಒಂದು ಪಿಸಾಚಿ. ಅಂಥದ್ದು ಕೊಡಿಸ್ಬಿಡಪ್ಪ, ನಾ ಹೋಗಿಬಿಡ್ತೇನೆ, ಯಾಕೆ ಸುಳ್ಳು ನಾ ತಿನ್ಕೊಂತ ಬಂದಾಕಿದ ನಾನು. ಹೌದಿಲ್ಲ, ಬರೀ ಅದನ್ನು ಮಾಡೇನ ಅಂತ. ಈಡಾಗಿ ಉಳ್ಳಾಗಡ್ಡಿ ಹಾಕಿದ್ದು ಬಜ್ಜಿ ಮಾಡೋದು, ಚಕ್ಲಿ ತಿನ್ನೋದು. ಹೌದಿಲ್ಲ, ಅದರಾಗ ಸುಖ ರೂಪ, ಅವು ತಿನ್ನೋದ್ರಾಗ ಸುಖ, ಅದರಾಗ ಕಾಲು ಕಳೆದ ನಿಜವಾದ ಸುಖ ಅನ್ನೋದು ವಿಚಾರ ಅಂತ ಗಾಳಿ ಬಡ್ದಿರೋದಿಲ್ಲ ಅಲ್ಲಿ. ಏನು ಮಾಡೋದು, ಇಂದ್ರಿಯಗಳು ಮಜಾ ಮಾಡೋದ್ರಾಗ ಸುಖ ಸಿಗ್ತೈತೆ ಅಂತ ಅದರಾಗ ಕಾಲು ಕಳೆದು ಸತ್ತು ಹೋಗಿತ್ತು. ಇಂಥ ಮಹಾತ್ಮರ ಸಂಘ ಬೇಕಲ್ಲ, ಈ ಮಾತು ಕಿವಿಗೆ ಬೀಳ್ಬೇಕಲ್ಲ. ಹಾಂ, ಅವು ಒಂದು ಪುಣ್ಯ ಬೇಕು, ಈ ಮಾತು ಕಿವಿಗೆ ಬೀಳ್ಬೇಕಾದ್ರು. ಅದ ನೆವದಿಂದಾರ ಬಂದು ಇಲ್ಲಿ ಬಂದಿ ಅಲ್ಲ. ಹೌದಿಲ್ಲ, ಅಷ್ಟು ಸುಧಾ ಉಪಕಾರ ಮಾಡಿದ್ರು ಪಿಸಾಚಿಗಳಷ್ಟು ಬೀಗರು ಬಿದ್ದರು. ಹೌದಿಲ್ಲ, ಅವು ಬಡ್ಕೊಂಡಾಗ ಬಂದಾರ ಕುಂತು ಈ ಮಾತಾರ ಕಿವಿಗಾರ ಬೀಳ್ತಾವ ನಿನಗೆ. ಇಲ್ಲ ಅಂದ್ರೆ ಪಿಸಾಚಿಗಳಷ್ಟು ಸುಧಾ ಉಪಕಾರ ಮಾಡೋದಿಲ್ಲ. ಅವು ದಾರಿಗೆ ಹಚ್ಚಿದ್ವು ಅವ. ಹೌದಿಲ್ಲ, ಅವು ಬಡ್ಕೊಂಡಾಗ ಇಲ್ಲಿ ಬಂದು ಕುಂತಿ, ಅವಾಗ ಈ ಮಾತು ಕಿವಿಗೆ ಬೀಳಾಕತ್ತು ನಿನಗೆ, ಅವಾಗಟು ಹೊಳ್ಯಾಕೈತಿ. ಹೌದಿಲ್ಲ, ಅದು ಪರಿವರ್ತನೆ. ಅವ ದಾರಿ ಉಪಕಾರ ಅವ ಮಾಡುವ ನಮಗೆ ದಾರಿ ತೋರಿಸ್ತಾವ ಪಿಸಾಚಿಗಳು. ಏನು ಕಷ್ಟಗಳೇ ನಮ್ಮನ್ನು ಯಾಕ್ರಿ ಎಚ್ಚರಿಸ್ತಾವೆ. ಸನ್ಮಾರ್ಗಕ್ಕೆ ಹಚ್ಚುವನ ಕಷ್ಟಗಳೇ. ನಮಗೆ ಕಷ್ಟಗಳು ಇವತ್ತು ಇರಲಿಲ್ಲ ಅಂದರೆ ನಮಗೆ ಒಳ್ಳೆ ದಾರಿ ಸಿಗ್ತಿದ್ದಿಲ್ಲ. ಏನು ಎಲ್ಲ ಥರದ ಅನುಕೂಲ ಇತ್ತಂದ್ರೆ ಮರ್ತು ಬಿಡ್ತೀನಿ ಎಲ್ಲ. ಸಂಕಟ ಬಂದಾಗನೇ ಇದ್ರ ಕಡೆ ಲಕ್ ಕೊಡೋದು. ಏನೋ ನೆವದಿಂದಾರ ಬಂದಿಲ್ಲ ಇಂಥ ಮಾತಾರ ಕಿವಿಗೆ ಬೀಳ್ತಾವ್ರು. ನಿಮಗೆ ಭಾಳ ಉಪಕಾರ ಮಾಡಿದ್ವು ಅವು ಪಿಸಾಚಿಗಳು ನಮಗಂತಿದ್ರು ಅದು. ಹೌದಿಲ್ಲ, ಅದ ಈ ಮಾತು ಕಿವಿಗೆ ಬೀಳ್ಬೇಕಾದ್ರೆ ಅದು ಪುಣ್ಯ ಬೇಕಾದ್ರು ಮಹಾತ್ಮರು ಹೇಳಿದಂಥ ವಿಚಾರಗಳು. ಏನು ಆರಾಮಿಗೆ ಬೆಂಕಿ ಹಚ್ಚಲಿ ಅಂತ ಯಾರ ಬೇದದ್ದು ಕೇಳಿರೇನ್ರಿ? ಕೇಳಿರಿ? ಆರಾಮಿಗೆ ಬೆಂಕಿ ಹಚ್ಚಲಿ ಅಂತ ಯಾರು ಅಂದಾರ? ಗಂಡನ ಮಾರಿಗೆ ಬೆಂಕಿ ಹಚ್ಚಲಂತಿ, ಹೆಂಡತಿ ಮಾರಿಗೆ ಬೆಂಕಿ ಹಚ್ಚಲಂತಿ, ಮಕ್ಕಳ ಮಾರಿಗೆ ಬೆಂಕಿ ಹಚ್ಚಲಂತಿ. ಯಾವ ಪ್ರತಿಕೂಲ ಅದಾವ ಅಂದ್ರೆ ಅದ್ರ ಮಖ ಮಣ್ಣಾಗ ಅಡಗಲಿ ಬಿಡೋದನ್ನ ಅಂತಿರ್ತಾರೆ. ಬೆಂಕಿಯಾರ ಹಚ್ಚಲಿ ಇಲ್ಲ ಮಣ್ಣಾಗಾರ ಅಡಿಗೆ ಹೋಗ್ಲಿ ಬಿಡಿ ಅಂತಿರ್ತೀವಿ. ಹೌದಿಲ್ಲ, ಅದ್ರ ಶುದ್ಧಿ ತೆಗಿಬೇಡ ಬಿಡು ಮಾರ ಇಲ್ಲಿ ಅಂತಿರ್ತೈತಿ. ಯಾಕೆ ಅದು ಬೇಡ ಅಂತ. ಯಾವುದು ನಮಗೆ ಪ್ರಿಯ ಆಗಿರ್ತೈತಿ ಅದು ನಾಳೆ ಅಪ್ರಿಯ ಕೊಂಡು. ಏನು ಯಾಕೆ ಅವು ಹಂಗೆ ಮಾಡಕ್ಕೆ ಹಚ್ಚಿಬಿಡ್ತಾವು. ಭಾಳ ಪ್ರೀತಿ ಇದ್ದದ್ದು ಅವು ಅಪ್ರಿಯ ಕೊಂಡು ಅದ್ರ ಮಾರಿ ಅತ್ತ ಹಿಂದಾಗಡೆ ಎಲ್ಲಿದ ಸತ್ರು ಹೊಳ್ಳಿ ನೋಡಿದ್ರು ಹೋಗಿ ನಿನ್ನ ಅಂತಿರ್ತಾರೆ. ಅತಿ ಪ್ರೀತಿ ಇದ್ದದ್ದು ನಾಳೆ ಈ ಶರೀರನ ಎಷ್ಟು ಪ್ರೀತಿ ಇತ್ತು, ನಾಳೆ ನಿನಗಿದ ಅಪ್ರಿಯ ಆಕೈತಿ. ಯಾವಾಗ ಇದನ್ನು ಬಿಟ್ಟೇನು ಯಪ್ಪ, ಇದ್ರ ಕಾಟ ತಡೆನಾಗಲ್ದು ಅಂತ. ಇದಕ್ಕೊಂದು ದೊಡ್ಡ ಬ್ಯಾನೆ ಅದರ ಗಂಟೆ ಬಿತ್ತಂದ್ರೆ ಯಾವಾಗ ಇದನ್ನು ಬಿಟ್ಟೇನು ಯಪ್ಪ, ಎಷ್ಟು ಪ್ರೀತಿ ಮಾಡ್ತಿದ್ದಲ್ಲೋ ಈ ಶರೀರನಾಗ, ಯಾವಾಗಿದು ಬಾದಿತ್ತಲ್ಲೋ ಅಂತ. ಯಾವಾಗ ಅದಕ್ಕೆ ಎಲ್ಲ ಬಿಟ್ಟರೆ ನಾ ಆರಾಮಿರ್ತೀನಿ ಅಂತ. ತನಗಿಂತ ಪ್ರಿಯವಾದಂಥ ವಸ್ತು ಯಾವುದೂ ಇಲ್ಲ ಜಗತ್ತು. ಎಲ್ಲವನ್ನ ಕೈ ಬಿಡ್ತೀವಿ ಅದರ ಸಂಬಂಧ, ನಿನ್ನ ಸಂಬಂಧ, ನೀ ಆರಾಮಿರೋ ಸಂಬಂಧ. ಏನು ಅಂದ್ರೆ ನಿನ್ನಲ್ಲಿ ನಿನಗೆ ಪ್ರೀತಿ ಐತಿ ಹೊರತು ಎಲ್ಲವೂ ಹೋಗಲಿ ಅಂತ ನಾವು. ಹೌದಿಲ್ಲ, ಆದ್ರೆ ನನ್ನ ಮ್ಯಾಗ ನಾ ಉಳಿದ್ರೆ ಸಾಕು. ಕೈ ಹೋಗಲಿ, ಕಾಲು ಹೋಗಲಿ, ಇದನ್ನು ತೆಗೆದ್ರೆ ನೀವು ಉಳಿತೀರ, ತೆಗೆದು ಬಿಡ್ರಿ ಹೋಗಲಿ ಅಂತ. ಕೈ ತೆಗೆದ್ರಿ, ಕಾಲು ತೆಗೀಲಿ, ಎಲ್ಲ ಹೋದರೂ ನಾ ಉಳಿದ್ರೆ ಸಾಕಪ್ಪ ಮರ ಅಂತ. ಕಡಿಕಿದ್ದು ಹೋದರೂ ನಾವು ಆರಾಮಿರ್ತೇನೆ ಅಂತ. ಇದ್ರ ಸಂಬಂಧ ತಪ್ಪಿಸ್ಕೊತಾನೆ. ಏನು ಅದು ಉದ್ದೇಶ ಅದರ ಸಂಬಂಧ, ಆರಾಮಿರೋ ಸಂಬಂಧ. ಪೀಡ ಕೊಡೋಕೈತಿ. ನಾವು ಇವು ಸುಖರೂಪ ಅಂತ ನಾವು ತಿಳ್ಕೊಂಡೇವಿ. ಅವು ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಸುಖ ಹೊಂದಿಬಿಡ್ತಿದ್ರು, ಶರೀರ ಧಾರಣ ಮಾಡಿದವರು ಎಲ್ಲರೂ. ಇದು ದುಃಖ ಐತೆ ಅನ್ನೋದು ಯಾವಾಗ ಹೊಡಿತೈತಿ ಅಂದ್ರೆ ಅವು ಪ್ರತಿಕೂಲ ಆಗಾಕೈತಿ. ಇದ್ಮ್ಯಾಗ
ಎಲ್ಲಿ ಮಠ ಈ ಶರೀರ ನಮ್ಗೆ ಅನುಕೂಲ ಇರ್ತೈತಿ ಅಲ್ಲಿ ಮಠ ಒಳ್ಳೆ ಚಂದ ಕಂಡಿರ್ತೈತಿ ನಮ್ಮ ಜೀವನ. ನನ್ನಂಥ ಜೀವನನ ಯಾವನು ಇಲ್ಲಿ ಬಿಡೋಣ. ಅವು ಹಿಂಗಾಗಕ್ಕೆ ಪ್ರತಿಕೂಲ ಆಗಕ್ಕೈತೆ ಅಂದರೆ ಆಯ್ತು ನೋಡೋದು ಅರ್ಥಗಷ್ಟ. ಹಿಂಗಾಕೈತಿದು ಒಂದ ಬುದ್ಧ, ಹಿಂಗ್ಯಾಕಾಗೈತಿ ಇದು ಒಂದವ ಮುದುಕ, ಹಿಂಗ್ಯಾಕಾಗೈತಿ ಮುದುಕನ್ ನೋಡಿದ. ಹಿಂಗ್ಯಾಕ ಮಹಾರಾಜ ಶರೀರ ಎಲ್ಲರಿಗೂ ಬರುದ, ಇದು ಮುದುಕ್ ಹಿಂಗೆ ಬರ್ತೈತಿ, ಮುಪ್ ಬರುದೇನ ಇದು? ಹೌದು ಮಹಾರಾಜ್ ಬರುದನ ಇದು. ಎದಿ ದಸಕ್ಕೆ ಅಂತ ಅವನು ಹಿಂಗಾಕೈತಿ ಇದು ಅಂತ. ರೋಗಿನ ಬಂದದ್ದು ನೋಡಿದ, ಹಿಂಗ್ಯಾಕಾಗೈತಿ ಇದು ಶರೀರಕ್ಕೆ ಬರ್ತಾವು, ನನಗೂ ಈ ಶರೀರಕ್ಕೂ ಬರುದ ಮಹಾರಾಜ್ ಎಲ್ಲರಿಗೂ. ನಾವು ಎದಿ ದಸಕ್ಕೆ ಅಂತ ಅವನು. ಯಾಕ ಅಗದಿ ಸುಖದವಾಗ ಬಂದಿದ್ದವ ಒಬ್ಬ ಹೆಣ ಹೊತ್ಕೊಂಡು ಹೋಗವ ನೋಡಿದವ, ಅವನ್ಯಾಕೆ ಹೊತ್ಕೊಂಡು ಹೋಗ್ತಾರ ಅವರು ಅಂದವ. ನೋಡೇ ಅಲ್ಲ ಅವನ ಜೀವನದಾಗ. ಇಲ್ಲ ಮಹಾರಾಜ್ ಅವ ಮುಗದೈತೆ, ಅವನು ಪ್ರಾಣವಾಯು ಹೋಗೈತೆ, ಅವನು ಹುಗ್ಯಾಕ ಹೊಂಟಾರ, ಸುಡಾಕ ಹೊಂಟಾರ, ಬಾಳಿ ಬರ್ಲಿ ನಾವು. ಇಲ್ಲ ಜೀವನ ಹಿಂಗ ಇಷ್ಟ, ಇದು ಹೋಗುದ ಇದು ಆಯ್ತು ನೋಡ್ರಿ. ಅವ್ನು ನಿದ್ದೆ ಹತ್ತಿಲ್ಲ ತಂಗಿ. ಯಾವಾಗ ಇದರಿಂದ ನಾನು ಬಿಡುಗಡೆ ಹೊಂದಬೇಕು, ಇದರಿಂದ ಉಪಾಯ ಹಂಗಿದ್ನ ಅಂತ ಎಲ್ಲ ಮಹಾತ್ಮ ಗುರುಗಳ ಹತ್ರ ಅಡ್ಡಾಡ್ರು. ಯಾರೂ ಸಮರ್ಪಕವಾಗಿ ಮಾರ್ಗದರ್ಶನ ಮಾಡಲಿಲ್ಲ. ಭಾಳ ಪ್ರಯತ್ನ ಮಾಡಿದವ ಬುದ್ಧ. ಕಡೆಗೆ ಸ್ವತಃ ವಿಚಾರ ಮಾಡಿದವ ಬುದ್ಧ. ಭಾಳ ಪ್ರಯತ್ನ ಮಾಡಿದವ. ಎಲ್ಲ ಅರಮನೆ ತೋರದ, ಏನು ಶರೀರ ಅನ್ನ ನೀರು ಬಿಟ್ಟು ಬರೀ ಎಲುಬು ಕಾಣುವಂಗೆ ಮಾಡಿದ. ಎಲುಬಿನ ಮ್ಯಾಗ ಬರೀ ನರಗಳು ಎದ್ದು ಕಾಣ್ತಿದ್ವು, ಹಂಗೆ ಮಾಡಿರು. ಹಂಗಾರೆ ಉಪಯೋಗ ಆಗಲಿ, ಇನ್ನು ಶರೀರ ಹೊಕ್ಕೈತಿ, ಮತ್ತೆ ಅದಕ್ಕೆ ಆಹಾರ ಹಾಕಕತ್ತ. ಭಾಳಷ್ಟು ಕ್ಷೀಣ ಮಾಡಿದ್ರು ಇದ್ರಾಗ ಇಲ್ಲ, ಭಾಳಷ್ಟು ತಿಂದು ಅದನ್ನು ದಷ್ಟಪುಷ್ಟು ಮಾಡಿರು, ಪೈಲ್ವಾನ್ನಂಗೆ ಮಾಡಿರು, ಅದು ಇಲ್ಲ ಅನ್ನೋದನ್ನು ನಾವು ಕಂಡು ಹಿಡಿದ. ತಿಂದು ಕ್ವಾಣಾಗಿ ಹುಟ್ಟುದು, ನಾಳೆ ಕ್ವಾಣಾಗಿ ಹುಡ್ತಾವು. ಪೈಲ್ವಾನ ಅಂದ್ರೆ ಮಾಡ್ಬೇಕು ಕ್ವಾಣ, ಅವಾಗಿ ಹುಟ್ಟುವು ನಾವು. ಅದ ವಾಸನ ಆಗಿ ಬರೀ ತಿನ್ನೋದು, ಬರೀ ಇದನ್ನು ಮಾಡೋದು, ಅದ ವಾಸನ ಇರ್ತೈತಿ. ಕದ ಹಿಡಿದು ಮೊದಲು ಕ್ವಾಣ ಕುಸ್ತಿ ಹಿಡಿದು ಬಂದರೆ ಅದ ಕ್ವಾಣಾಗೆ ಹುಟ್ಟುದು ಅಂತ. ಏನು ಶರೀರದ ಇದನ್ನು ಮಾಡ್ಕೊತ ಕೂತ್ರಿ ಏನಾಕೈತಿ? ಅತಿ ಅದು ಆಗಬಾರ್ದು. ಅದರಿಂದನೂ ಇಲ್ಲ, ಸೊಕ್ಸೋದ್ರಿಂದ ಇಲ್ಲ, ಕ್ಷೀಣ ಮಾಡೋದ್ರಿಂದ ಇಲ್ಲ, ವಿಚಾರದ ಕಡೆ ಇಲ್ಲ ಕೊಟ್ಟ. ಅವಾಗ ವಿಚಾರ ಹೊಳೆಯಾಕೈತೆ, ಸ್ವಂತ ವಿಚಾರ. ಅವಾಗ ಹಿಂದಿನ ಜನ್ಮದ ಅನೇಕ ಜನ್ಮಗಳ ಇದೆಲ್ಲ ನೆನಪಾಗತ್ತೆ. ಹಂಗೆ ನಮಗೆ ಹೊಳಿಬೇಕಲ್ಲ. ಎಲ್ಲ ಮಹಾತ್ಮರ ಅಂಥವ್ರು ನಮಗೆ ಸಿಕ್ಕಾರ ಅಂದರೂ ಹೊಳಿವಲ್ಲ ನಮ್ಗೆ. ನಮ್ಮ ಜನ್ಮ, ಹಿಂದಿನ ಜನ್ಮದ ಕರ್ಮ ಅಲ್ಲಿ ಹೋಗಿಕೊಡೋದಿಲ್ಲ, ಕೇಳಿಕೊಡೋದಿಲ್ಲ, ಅದನ್ನು ಅನುಭವ ಮಾಡ್ಕೊಳಕ್ಕಾಗೋದಿಲ್ಲ. ಅಂತೇಳಿ ಬಂದರೂ ಹೇಳಿರೂ ಅದನ್ನು ದಾದ ಮಾಡೋದು. ಅದನ್ನು ನಮ್ಮದು ಅಂತ ಕರ್ಮ. ಜನ್ಮಾಂತರ ಹುಡುಕುವಂತ ಬಾಳಿದ್ರು ಸಿಗುದಿಲ್ಲ ಅಂತವ್ರು. ಬುದ್ಧ ಮೊದಲೇಕ ಹುಟ್ಟಿದಾಗ ಅವ್ರ ತಂದೆ ಒಬ್ಬ ಜ್ಯೋತಿಷ್ಯನ ಕರ್ತಾನ. ಅವನು ಭವಿಷ್ಯದ ಬಗ್ಗೆ ನೋಡಿದ. ಅವ ಜ್ಯೋತಿಷ್ಯ ಭಾಳ ವಿದ್ವಾನ್ ಇತ್ತು. ಅವನ ಲಕ್ಷಣಗಳನ್ನು ನೋಡಿದವನ ಅವ ಅಳಾಕತ್ತಿಬಿಟ್ಟ. ಅವನು ಯಾಕ್ರಿ ಪಂಡಿತರ ಅಳಾಕತ್ತೀರಿ? ಇಲ್ಲ, ಇವ ದೊಡ್ಡವ ಆದ್ಮ್ಯಾಗ ಬುದ್ಧ ಅಕ್ಕಾನ, ಜ್ಞಾನಿ ಅಕ್ಕಾನ, ಇವನ ಬೋಧೆಯನ್ನು ಕೇಳುವಂಥ ಭಾಗ್ಯ ನನಗೆ ಅಲ್ಲಿ ಮಟ್ಟ ನಾ ಬದುಕುದಿಲ್ಲಲ್ಲ, ನನ್ನ ಶರೀರ ಹೊಕ್ಕೈತಿಲ್ಲ ಅಂತ ಅವನಿಗೆ ದುಃಖ ಆಗತ್ತೆ. ಇವು ದೊಡ್ಡವಾಗಿ ಮಾರ್ಗ ಜ್ಞಾನ ಬೋಧೆ ಮಾಡೋ ಟೈಮ್ ಒಳಗೆ ನನ್ನ ಶರೀರ ಹೋಗಿಬಿಡ್ತೈತಿ, ಅಲ್ಲಿ ಮಟ್ಟ ನನ್ನ ಶರೀರ ಇರುವುದಿಲ್ಲಲ್ಲ. ಜ್ಞಾನಿ ಅಕ್ಕ, ನಿಮ್ಮ ಮನೆಯೊಳಗೆ ಯಾವುದೂ ದೋಷ ಬರ್ದಂಗೆ ಇವನು ಇಟ್ಕೊಂಡ್ರೆ ಮನೆಯಾಗ ಇರ್ತಾನೆ, ಅರಮನೆಯಾಗಿಲ್ಲ ಅಂದ್ರೆ ಮನ್ಯಾಗ ಭಾಳ ದಿನ ಇರುವುದಿಲ್ಲ ಅಂತ ಅವಾಗ ಹೇಳ್ಯಾನು. ಇವನು ಭಾಳ ಎಚ್ಚರದಿಂದ ಇರ್ಬೇಕು ನೀವು ಅಂತ. ಯಾವುದು ದೋಷ ಬರ್ದಂಗೆ ಅವನು ಎಲ್ಲ ಥರದ ಅನುಕೂಲ ಮಾಡಿ ಇಟ್ಕೊಂಡು ಇರ್ತಾನೆ ಅರಮನೆಯಾಗ. ಅವ್ಗೆ ಏನಾರ ದೋಷ ಕಂಡಿದ್ದೆ ಅಂದ್ರೆ ಅವತ್ತ ಹೊರಬೀಳ್ತಾನೆ ಅವಂತ ಅವಾಗ ಹೇಳಿದ್ದವ, ಭವಿಷ್ಯ ಹೇಳವ. ಹಿಂಗಾಗಿ ಅವ ಕಂಪೌಂಡ್ ಕಟ್ಟಿಸಿ ಎಲ್ಲ ಥರದ ಒಳಗೆ ಸುಸಜ್ಜಿತವಾದ ವ್ಯವಸ್ಥೆ ಮಾಡಿಸಿದ್ದ. ಅಲ್ಲೇ ಈಜು ಕೊಳ್ಳ ಎಲ್ಲ ರೆಡಿ ಮಾಡಿ ಅವು ಎಲ್ಲಿ ಹೋಗದಂಗೆ ಜಗತ್ತಿನ ಹೊರಗಿನ ಇದನ್ನು ಮಾಡೋದಂಗೆ ಇಟ್ಟಿದ್ದ. ಆದರೂ ಕುದುರೆ ಸವಾರಿ ಮಾಡುವಾಗ ಅದು ಉರುಪಡಿ ಕುದುರೆ ಕಂಪೌಂಡ್ ಜಿಗದು ಹೋದ, ಅವನ್ನ ತಗೊಂಡು. ಅವಾಗ ಅವ ಇಲ್ಲೇ ಹಿಂಗೈತಿ, ಹೊರಗೆ ವಿಶಾಲ ಐತಿ ಅಲ್ಲಿ ಜಗತ್ತು, ಹಂಗೆ ಹೊಂಟವ. ಅಲ್ಲೇ ಹೌದಿಲ್ಲ, ಇಲ್ಲೆಲ್ಲ ಊರಾಗ ಹೊಂಟವ, ನಗರದಾಗ ಹೋಗಿ ನೋಡಿದವ ಇದನ್ನೆಲ್ಲ ಹಿಂಗೈತಿದು ಅಂತ. ಅದಕ್ಕೆ ಅಷ್ಟೊತ್ತು ಮಟ್ಟ ಇಟ್ಟಿದ್ದು. ನಾವು ಮತ್ತೆ ಬೆನ್ನು ಹತ್ತಿರ ಅವ್ರ ಸಾರಥಿ, ಅವರ ಸೇವಕರು ಚೆನ್ನನ್ನು ಸಾರಥಿ, ಅವರು ಕುದುರೆ ತೊಗೊಂಡು ಅವನು ಬೆನ್ನು ಹತ್ತಿ. ಅವಾಗ ಇವನ್ನೆಲ್ಲ ನೋಡ್ಯಾನ ಮುದುಕರ್ನ.
ರೋಗಿಗಳನ್ನ, ಹೆಣ ಹೋಗೋರ್ನ, ಅವಾಗ ನಗರದೊಳಗೆ ಹೋಗುವಾಗ ಇವನ್ನೆಲ್ಲ ಕಂಡಾನ. ಹಿಂಗ್ಯಾಕೆ ಆಗ್ಯಾರ ಇವರು ಅಂತ ಕೇಳ್ತಾನೆ. ಅವಾಗ ಅವಾಗ ಟರ್ನ್ ಆಗಿಬಿಟ್ಟ, ಬದಲಾವಣೆ ಆತ ಅವನ ಜೀವನ. ಹಿಂದಿನ ಜನ್ಮ ಸ್ಮರಣೆ ಆತ ಅವಾಗ. ಹಂಗೆ ನಾವು ಎಷ್ಟು ಹೆಣ ನೋಡ್ತೇವಿ, ಮಣ್ಣು ಕೊಡಕ್ಕೆ ಎಷ್ಟು ಮಂದಿ ಹೋಗ್ತೇವಿ, ಹೌದಿಲ್ಲ? ಎಷ್ಟು ಮಂದಿ ಮಣ್ಣು ಕೊಟ್ಟಿಲ್ಲ ನೀವು? ಹಿಂಗಾಕೈತಿ ನನಗೂ ಅನ್ನೋದು ಅವಾಗ ವೈರಾಗಿ ಬಂದಂಗೆ ಆಕೈತಿ. ಅದನ್ನ ಮಂತ್ರ ಅಂದ ಕೂಡಲೇ ಮತ್ತೆ ಇದು ಚಲೋ ಹೋಗೈತಿ ನಮ್ದು. ಭಾಳ ನಿಂದ ಮಗಳು ಎಲ್ಲಿ ಕೊಟ್ಟು, ನಿನ್ನ ಮಗಗೆ ಎಲ್ಲಿ ತೆಗದಿ, ಇದ ಚಾಲೋನ, ಹೌದಿಲ್ಲ? ಇವ ಸುದ್ದಿ, ನಿನ್ನ ಹೊಲ ಎಲ್ಲಿ ಹಿಡ್ದು, ಬರೇ ಬಾಳೆ ಸುದ್ದಿನ, ಮತ್ತೊಂದು ಏನು ಇಲ್ಲ. ಇಡೀ ಆಯುಷ್ಯ ಎಲ್ಲ ಅದ್ರಾಗ ಕಳಿಸತ್ ಹೋಗ್ತೈತಿ ಖರ್ಚು. ಜೀವನ ಎಲ್ಲ ವ್ಯರ್ಥ ಆಗ್ತಲ್ಲ. ಇದಕ್ಕಾಗಿ ನಿಷ್ಪ್ರಯೋಜಕವಾದಂಥದ್ರ, ನಿನಗೆ ಪ್ರಯೋಜನ ಆಗುವಂಥದ್ದನ್ನು ಮಾಡ್ಕೊಳ್ಳಿಲ್ಲಲ್ಲೋ. ವಿಷಯ ವಸ್ತುಗಳಿಗಾಗಿ ಇದರಾಗ ನೆನಪಿನಾಗ ಕಾಲ ಕಳಿಸತ್ವಾದ. ಒಂದು ಅರ್ಧ ನಿಮಿಷ ನಿಮ್ಮ ನಿಜದ ನೆನಪು ಮಾಡ್ಕೊಳಕ್ಕಾಗಲಿಲ್ಲಲ್ಲ ನಿನಗೆ. ಈ ಶರೀರ ಇರುವುದ್ರೊಳಗಾಗಿ ಬರೀ ಬಾಳೆಗೆ ಪಡ್ಕೊಂಡು ಸತ್ತು ಹೋದ ಕೆಲಸ, ಜನ್ಮಾಂತರಕ್ಕೆ ಕಾರಣ ಆಯ್ತು. ಮತ್ತೆ ಅಂತ್ಯಕಾಲಕ್ಕೆ ಯಾವುದು ನೆನಪು ಮಾಡ್ಕೊಂತ ಶರೀರ ಬಿಡ್ತೀವಿ, ಅದಾಗಿಬಿಡ್ತೀನಿ ಮತ್ತೆ ಅಂತ್ಯಮತಿ ಸಾಗತಿ ಅಂತ. ಬರೀ ಬಾಳೆದ ನೆನಪು ಮಾಡ್ಕೊಂತ ಶರೀರ ಬಿಟ್ಟ ಅಂದ್ರೆ ಅದಾಗಿ ಹುಟ್ಟೋದು ನಿಮ್ಮ ಮತ್ತೆ. ಹೌದು, ಯಾರ್ಯಾರಿಗೆ ಯಾರ್ಯಾದ್ರ ನೆನಪಿನಾಗ ಎದ್ರಾಗ ಸುಖ ಬುದ್ಧಿ ಇರ್ತೈತಿ, ಅದೇ ನೆನಪಿನಾಗ ಇರ್ತಾವೆ, ಕಾಲು ಕಳಿತಿರ್ತಾವ, ಮತ್ತು ಅದಾಗಿ ಬಿಡ್ತಾವೆ. ಏನು ಅಸ್ಥಿ ಪುರುಷರ ವ್ಯಾಮೋಹ ಇದ್ದದ್ದು ಅದ್ರಾಗ ಸುಖ ಬುದ್ಧಿ ಇಟ್ಟು ನಾಳೆ ಅವು ಏನು ಕುರಿಯಾಗಿ ಹುಡ್ತಾವ, ಅವ್ರು ಕೂದಲ್ದಾನ ಏನು ಕುರಿಯಾಗಿ ಅವು ಹುಡ್ತಾವ. ಬರೀ ಅದೇ ಹೆಸನ, ಮತ್ತೊಂದು ಏನು ಇಲ್ಲ. ಅದಕ್ಕೆ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಈ ಶರೀರ ಹೋಗೋದ್ರೊಳಗಾಗಿ ಎಷ್ಟೋ ಶರೀರಗಳನ್ನು ಇದಕ್ಕಾಗಿ ಕಳೆದು ಹಾಳು ಮಾಡ್ಕೊಂಡು, ಇದು ಒಂದು ಶರೀರರೇ ನಿನ್ನ ನಿಜದ ಜ್ಞಾನವನ್ನು ಮಾಡ್ಕೊಳ್ಳಿಕ್ಕೆ ಅದನ್ನು ಉಪಯೋಗ ಮಾಡ್ಕೊಂತ ತನು ಅನೇಕ ನೈತ್ಯ ಭವಗಳಲ್ಲಿ ಎಷ್ಟೋ ಶರೀರಗಳನ್ನು ಕಳ್ಕೊಂಡು, ಎದಕ್ಕಾಗಿ ಈ ಇಂದ್ರಿಯ ಸಂಪರ್ಕ ಭೋಗಕ್ಕಾಗಿ ಎಷ್ಟೋ ಶರೀರ ಹಾಳು ಮಾಡಿದೆಯಲ್ಲ. ಇದು ಒಂದು ಜನ್ಮರ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಇದನ್ನು ಉಪಯೋಗ ಮಾಡ್ಕೊಂತ. ಯಾರು ಎಂಥ ಕೆಲಸಕ್ಕೆ ಉಪಯೋಗ ಮಾಡಿ, ಏನು ಕಮ್ಮನ ಕೆಲಸಕ್ಕೆ ಉಪಯೋಗ ಮಾಡ್ಕೊಂಡು ನಿನ್ನ ಜೀವನ ಎಲ್ಲ? ದೊಡ್ಡ ಶಾಣೆಯಾಗಿ ಶಾಲಿ ಕಲ್ತು ಏನು ಕಮ್ಮನ ಕೆಲಸಕ್ಕೆ ಉಪಯೋಗ ಮಾಡ್ಕೊಂಡಿಲ್ಲ? ಏನು ಮಾಡಿ ಕಲ್ತು ಬಂದು ಏನು ದೊಡ್ಡ ಕಮಾಯಿ ಮಾಡಿದೀವಿ? ದೊಡ್ಡ ಶಾಲಿ ಕಲ್ತ ಶಾಣೆ ಹಾಕ್ಯಾನ. ಶಾಲಿ ಕಲ್ತ ದಡ್ಡ ಆದ, ನಿನ್ನ ನೀ ಕಲ್ತಿದ್ರೆ ಶಾಣೆ ಹಾಕಿದ್ದೆ. ಶಾಲೆ ಅಂದ್ರೆ ಜಗತ್ತಿನ ಬಗ್ಗೆ, ನಿನ್ನ ಬಗ್ಗೆ, ತೋರೆಡಗು ಬಗ್ಗೆ, ತೋರಿಕೆ ಬಗ್ಗೆ ಕಲ್ತ ನೀನು. ನಿನ್ನ ಬಗ್ಗೆ ಇರುವಿಕೆ ಬಗ್ಗೆ ಕಲೀಲಿಲ್ಲಲ್ಲ. ನಿನ್ನ ನಿಜ ಸ್ವರೂಪದ ತಿಳುವಳಿಕೆಯನ್ನು ಮಾಡ್ಕೊಳ್ಳಿಲ್ಲಲ್ಲ. ಆ ವಿದ್ಯೆಯನ್ನು ಕಲೀಲಿಲ್ಲಲ್ಲ, ಆತ್ಮವಿದ್ಯೆಯನ್ನು. ಬರೀ ಅನಾತ್ಮ ವಿದ್ಯೆಯನ್ನು ಕಲಿತು ಅದರಿಂದ ಬರೀ ಹೊಟ್ಟೆ ತುಂಬಿಕೊಳ್ಳೋದು. ಅವೆಲ್ಲ ಜನ್ಮದ ಶೋಕವನ್ನು ನೀಗಬಲ್ಲವೇ ಅಂತ. ಕಾಕು ಪೂಕು ವಿದ್ಯೆಗಳೆಲ್ಲ ಜನ್ಮದ ಶೋಕ ನೀಗಬಲ್ಲವೇ ಅಂತ. ಎಷ್ಟು ವಿದ್ಯೆಗಳದಾವ? 14 ವಿದ್ಯೆಗಳು, 64 ಕಲೆಗಳಲ್ಲಿ ನೀ ಪಾರಂಗತ ಆಗಿರೋದು ಸುಧಾ ಬರೀ ಹೊಟ್ಟಿಗಾಗಿ ಬಟ್ಟಿಗಾಗಿ, ಹೋದಿಲ್ಲ? ಕಡೆಗೆ ಕಾಮನ ಕಟ್ಟಿಗಾಗಿ ಅಂತ ನಿನ್ನ ವಿದ್ಯೆಗಳೆಲ್ಲ ಅಷ್ಟರ ಸಂಬಂಧ. ಆದರೆ ಈ ವಿದ್ಯೆ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ, ಇದಕ್ಕಿಂತ ಶಾಣೆತನ ಮತ್ಯಾವುದಿಲ್ಲ. ಪರಬ್ರಹ್ಮದ ಅರಿವಿನಿಂದ ಅವರೇ ಜಾನ್ಮೆ ಇನ್ನುಂಟೆ. ಯಾವ ವಿದ್ಯೆ, ಯಾವ ಜ್ಞಾನ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತೈತಿ, ಅದಕ್ಕೆ ವಿದ್ಯಾ ಅಂತ ಕರುತ್ತೆ. ಸಾ ವಿದ್ಯಾ ಯಾವ ವಿಮುಕ್ತಿ, ಯಾವ ಜ್ಞಾನ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತೈತಿ, ಆ ಜ್ಞಾನಕ್ಕೆ ವಿದ್ಯಾ ಜ್ಞಾನ ಅಂತಾರೆ. ಅದನ್ನು ನಾವು ಹೊಂದಬೇಕಾಗೈತಿ. ಪರಾವಿದ್ಯೆ ಅಂತ ಕರೀತಾರೆ. ಒಂದು ಅಪರಾವಿದ್ಯೆ, ಇನ್ನೊಂದು ಪರಾವಿದ್ಯೆ. ಉಪನಿಷತ್ತಿನೊಳಗೆ ಅದ ಬರ್ತದೆ, ಪರಾವಿದ್ಯೆ ಅಪರಾವಿದ್ಯೆ. ಇದು ಲೌಕಿಕ ವಿದ್ಯೆ, ಇದು ಹೊಟ್ಟೆ ತುಂಬಿಕೊಳ್ಳೋದು ಸಂಬಂಧ, ಉಪಜೀವನಕ್ಕಾಗಿ ಮಾಡೋದು ಅಪರಾವಿದ್ಯೆ. ಇದು ಪರಾವಿದ್ಯೆ ಅಂದರೆ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ. ನೆತ್ತಿ ತುಂಬಿಕೊಳ್ಳೋ ಸಂಬಂಧ, ಅದು ಹೊಟ್ಟೆ ತುಂಬಿಕೊಳ್ಳೋ ಸಂಬಂಧ. ಬರೀ ಹೊಟ್ಟೆ ತುಂಬಿಕೊಳ್ಳೋ ಸಂಬಂಧ ಕಲಿತ ದೊಡ್ಡ ಶಾನೆ ಆಗಿಬಿಟ್ಟೆ. ಭಾಳಷ್ಟು ಪಗಾರ ತೊಗೊಂಡು ಏನು ಮಾಡಿದಪ್ಪ? ಎಷ್ಟು ಪಗಾರ ತೊಗೊಂಡ್ರು ಅದ ಅಲ್ಲ, ಇದು ಹೊಳ್ಳೆ ಇಂದ್ರಿಯ ಮಜಾ ಮಾಡೋದು, ಇದ್ರಾಗ ಚಟ ದಿನ ಹಾಕೊಂಡು ಕುಂತೀವಿ, ಹೌದಿಲ್ಲ? ಒಂದೊಂದು ನಮೂನಿ ಎಲ್ಲ ನಮೂನಿ ಚಟ ಕಲ್ತ್ಕಾರ ಇದ್ದು ಸಮಾಧಾನ ಕೇಳಿಸ್ಕೊಂಡು ಚಟ ದಿನ ಹಾಕೊಂಡು ಕುಂತೀವಿ. ಮತ್ತು ಕೊಡ್ತೀನಲ್ಲ, ಎಷ್ಟು ಪಗಾರ ಐತೆ ಅಂದ್ರು ಮತ್ತು ಸಾಲಗಾರನ, ಹೌದಿಲ್ಲ? ನೋಡ್ರಿ ನೀವು, ಚಟ ಇದ್ದದ್ದು ಅವ್ಕೆ ಎಷ್ಟು ಪಗಾರ ಬಂದು ಮರನೇ ದಿನ ಸಾಲಗಾರ ಬಡ್ಡಿ ಹಂಗೆ ಸಾಲ ತೊಗೊಂಡಿರ್ತೈತಿ, ಅದನ್ನು ಕೊಟ್ಟು ಮತ್ತು ಚಟಕ್ಕೆ ಕುಡಿಯಾಕ ದಿನ ಅಲ್ಲಿ ಸತತ ಗುಣ್ಯಾವ ಅಂದಿಂದ ಎಲ್ಲಿ ಇಡಬೇಕ್ರಿ ಅವು? ಅವ್ರಿಗೆ ಬಡ್ಡಿ ಕೊಡೋರು 4-10 ಬಡ್ಡಿ ಈಗ ಅವನು ಕೊಡೋರು. ಪಗಾರ ಆದ ಮರನೇ ದಿನ ಅವ್ರು ಕುಂತು ಬಿಡ್ತಾವ್ರು, ಗೊತ್ತಾಯಿಲ್ಲ ಅವನಂತ.
ಎಲ್ಲ ಕಸ್ಕೊಂಡು ಮತ್ತು ಬಡ್ಡಿ ಹಂಗೆ ಅವ್ರನ್ನ ಕೊಡ್ತಾರೆ ಅವರು. ಹೌದಿಲ್ಲ? ಇದು ಸಾಲ್ಗಾರ ಮತ್ತು ಇದು ಚಟ ಬೇಕಲ್ಲ ಅದಕ್ಕೆ. ಹಾಂ, ಜನ ದಿನ ಮನೆಗೆ ಹೋಗಿ ಹೆಂಡತಿ ಕಡೆಯಿಂದ ಬೇಯಿಸೋದು, ತಲೆ ಗರ್ಮ ಆಗಿ ಏನು ಕುಡ್ದ ಬಿಡೋಣ ಸಲ್ಲೆ ಹೋಗಿ ಮತ್ತೆ ಹೋಗಿ ಕುಡ್ದ ಬಿಡೋದು. ನೋಡಿ ನಗ್ತಾ ಹೆಂಗೆ ನಡೀತಾನ ನೋಡಿ ಮಾಡಿ ಅಂತ. ಹಾಂ, ಅಳಗೋ ಐತಿ ನೋಡಿ, ಹೊಟ್ತಾನ ನೋಡಲ್ಲಿ, ಅಷ್ಟು ಖುಷಿ ಆಗೈತಿ ನೋಡ ಅವಾಗ. ಅದಿಲ್ಲ, ಚಟ ದಿನ ಹಾಕೊಂಡು ಕುಂತ್ರೆ ಏನಾಯ್ತು ಜೀವನ? ನೀ ಕೊಡೋಯಪ್ಪ, ನೀ ಕೊಡೋಯಪ್ಪ ಅನ್ನೋ ಕಳೆ ಬರ್ತದೆ. ಎದಕ್ಕೆ ಬಂದೈತಪ್ಪ ಮನುಷ್ಯನ ಜನ್ಮ? ಎಲ್ಲ ಅನುಭವಿಸಿ ಹೋಗೋದಪ್ಪ ಅಂತ ಹೇಳ್ತಾರೆ. ಒಂದೇ ಬಿಟ್ಟು ಅದ್ರ ಮಾತು ಹುಟ್ಟಿ ಬರ್ಬೇಕಾಕೈತಿ, ನೀ ಎಲ್ಲ ಮಾಡೋದಪ್ಪ ಅಂತ ಹೇಳ್ತಾರೆ ನಾನು. ಹೌದಿಲ್ಲ? ಮಾಡಿ ಅಣವಲಿ ಹೊಂಡಿ ಯಾನ್ಯಾನ ಮಾಡಿ ಅಣವಲಿ ಹೊಂಡಿ ನೋಡು ಹೊಳಿಲಿಲ್ರಿ ನನಗಂತ. ಅಂತ ಸಂಘದಾಗ ಕೂಡ್ತದ. ಎಂಥ ಸಂಘ ಮಾಡ್ತೀವಿ ಅಂಥವ ಇದು ನಮಗೆ ಸಂಸ್ಕಾರ. ಹೌದು, ಒಳ್ಳೆಯ ಸಂಘ ಮಾಡಿದಂದ್ರೆ ನಿನಗೆ ಒಳ್ಳೆಯ ಗತಿ ಆಕೈತಿ. ಹೀನ ಸಂಘ ಮಾಡಿದರೆ ಹೀನ ಗತಿ ಆಕೈತಿ. ಹೌದಿಲ್ಲ? ಒಂದು ಸಂಘ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡ್ತೈತಿ, ಅಂಥ ಸಂಘ ಸತ್ಸಂಗ. ಈ ದುಷ್ಟರ ಸಂಘ ನಮ್ಮನ್ನು ಮತ್ತಟು ಇದ್ರಾಗ ಜನ್ಮ ಜನ್ಮ ಅಂತ ತಿರ್ಗಾಕಸ್ತೈತಿ. ಹೀನ ಚಟಗಳಿಲ್ಲ, ಚಟಾದಿನ ಹಾಕೊಂಡು ಜಡಬುದ್ಧಿ ಜಡ ಸಂಘದಾಗ ತೊಡಗಿದ ಏನು ಅದರ ಸಂಬಂಧ ನಾವು ಹುಟ್ಟಿಟ್ಟು ಬರೋದು ಚಟ ಸಂಬಂಧನ. ಹೌದಿಲ್ಲ? ಜಡಬುದ್ಧಿ ಜಡ ಸಂಘ ಅಂದ್ರೆ ಏನು? ಚಟಗಾರ ಸಂಘನ ಅದು. ಹೌದಿಲ್ಲ? ಬರೀ ಅದ ಸುದ್ದಿನ ಮುಂಜಾನೆ ಸಂಜೆ ಮಟ್ಟ ಮತ್ತೊಂದು ಏನು ಹೆಸರೇ ಇಲ್ಲ. ಚಟ ಸುದ್ದಿನ ಮಾತಾಡೋದು. ಇದರಿಂದ ಬಿಡುಗಡೆ ಹೊಂದಿ ನಿಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡಿಕೊಂಡವು ಜ್ಞಾನಿಗಳ ಸಂಘ, ಸಾಧು ಸಜ್ಜನರ ಸಂಘ ಲೇಸ ಕಾಣಯ್ಯ ಅಂತ ಸಿಗಬೇಕಲ್ಲ ನಿಮಗಂತ. ಸಾಧು ಸಜ್ಜನರು ಎಲ್ಲಿ ಸಿಗಬೇಕು? ಎಲ್ಲರೂ ಜಡಬುದ್ಧಿ ಜಡ ಸಂಘ, ವಿಷಯ ಬಡಕರ ಸಂಘನ ಆಯ್ತು. ಅದರಾಗ ಕಾಲ ಕಳೆದು ಮತ್ತೇನೈತಿ? ಇಂಥವ್ರು ಎಲ್ಲಿ ಸಿಗ್ಬೇಕು ನಿನಗೆ? ಸಿಕ್ಕರು ಅದ್ರ ಬಗ್ಗೆ ಒಲವು ಎಲ್ಲೈತಿ ನನಗೆ? ಸಂಕಟ ಬಿಡಿಸ್ಕೊಳ್ಳೋ ಸಂಬಂಧ ಅಷ್ಟೇ ಬಂದಿದೆ. ಎದಕ್ಕೆ ಬಂದಿರೋ ಗೊತ್ತೈತಿ ನನಗಂತಿದ್ರು ಅಜ್ಜ. ನಿಜವನ್ನ ತಿಳ್ಕೊಬೇಕಪ್ಪ, ಜನ್ಮ ಸಾರ್ಥಕ ಮಾಡ್ಕೋಬೇಕನ್ನ ಅವ್ರು ಏನಿದೆ ನಿಮಗೆ? ಅದಿಲ್ಲ, ಸಿಕ್ಕರು ಬಿಡಬಾರ್ದಂಥವ್ರ ಸಂಘ. ಪ್ರಾಣ ಹೋಗ್ತೈತೆ ಅಂದ್ರೆ ಅಂಥವ್ರ ಸಂಘ ಬಿಡಬಾರ್ದು. ಜ್ಞಾನಿಗಳ ಸಂಘ ಬಹಳ ದುರ್ಲಭ. ಅಂಥವ್ರ ಸಂಘ ಸಿಗುದ ಜಗತ್ತಿನೊಳಗೆ ಬಹಳ ದುರ್ಲಭ. ಜ್ಞಾನಿಗಳ ಸಂಘ ಸಿಗುದು ಅವರಿಂದ ಜಗತ್ತಿಗೆ ಕಲ್ಯಾಣ ಆಕೈತಿ. ಯಾವಾಗಲೂ ಕಾಯಂ ಬೇಕಾಗುವಂಥ ವಸ್ತು ಯಾವ್ರು ಅದಾವ ನಮಗೆ? ಯಾವ ನಮಗೆ ಕಾಯಂ ಬೇಕಂತ ಅವು ನಮಗೆ ಬೇಸರ ಆಗ್ತವೆ. ಕಾಯಂ ಬೇಕಾಗುವಂಥ ವಸ್ತು ಯಾವುದಾವ ಹೇಳಿ? ಎಲ್ಲ ಬೇಸರಿಕೆನೂ ಕೊಡ್ತವೆ. ನೀವು ಭಾಳ ದಿನ ಬದುಕಿ ನೋಡು ಅಂದ್ರೆ ಗೊತ್ತಾಗೈತಿ, ಇದು ಬ್ಯಾಳಿಯೇ ಬ್ಯಾಳಿನ ಸಾಧನೆ ಜೀವನ ಬೇಸರ ಆಕೈತಿ. ಭಾಳ ದಿನ ಬದುಕಿದೆ ಅಂದ್ರೆ ಇದ್ರ ಕಾಟ ತಡೆಯೋನಾಗಲ್ಪ ಸಾಕಿನಿ ನಮ್ಗೆ. ಏನು ನೋಡಿ ಬದುಕಿ ನೋಡು ಅಂತದ. 100 ವರ್ಷದ ಮಟ್ಟ ಬದುಕಿ ನೋಡಿ ಹೆಂಗೆ ಆಕೈತಿ ಜೀವನ. ಹೌದಿಲ್ರಿ? ಅವಾಗ ಇದನ್ನು ಆರ್ಬಾರ ಹಿಡಿಯೋದು ಭಾಳ ಕಠಿಣ ಐತಿ. ಹೌದಿಲ್ಲ? ನಾವು ಎಷ್ಟು ಫ್ರೀ ಆಗಿತ್ತಲ್ಲ ನಾಳೆ ಅದು ಫ್ರೀ ಆಕಂತ. ದೌಡ ನನಗೆ ಹೋಗುವಂಗೆ ಆಶೀರ್ವಾದ ಮಾಡು ಯಪ್ಪ ಅಂತಿತ್ತು. ಗುಡಿ ನಡಗಿಮಣಿ ಬಸಮ್ಮ ಮಲೇಶಪ್ಪನ ತಾಯಿ ಯಪ್ಪ ನಮಸ್ಕಾರ ಮಾಡಕ್ಕೆ ಬಂದಾಗ, ಯಪ್ಪ ನನಗೆ ದೌಡ ಹೋಗುವಾಗ ನನಗೆ ಸಾಕಾಗೈತಿ ಇದು ಅಂತ. ಯಾವ ಜಡ್ಡೂ ಇಲ್ಲ ಏನಿಲ್ಲ, ಮತ್ತು ಗಟ್ಟಿ ಶರೀರ ಹಾಕಿದ್ದು. ಹೌದಿಲ್ಲ? ಆದರೂ ಆಕೆಗೆ ಬೇಸರ ಆತು ಯಪ್ಪ ಆಶೀರ್ವಾದ ಮಾಡಿ ನನಗೆ ಬ್ಯಾಡ ಹೊತ್ಕೊಂಡು ನಾನು ಬ್ಯಾಡ ನನಗೆ ಹಂಗೆ ಮಾಡಕ್ಕೆ ಬರ್ತೈತೆ ಅಂದಮೇಲೆ ದೌಡ್ ಸಾಯೋಂಗೆ ಮಾಡಕ್ಕೆ ಬರೋದಿಲ್ಲ. ದಿನ ಮುಗಿ ಮುಟ ಇರ್ಲಿಲ್ಲ ಅದೇನು ಮಾಡ್ತೈತಿ ಅಂದ್ರೆ ಅಜ್ಜ, ದಿನ ಮುಗಿದ್ಮೇಲೆ ತಾನೇ ಹೋಗ್ತೈತಿ. ನೀ ಯಾಕೆ ಚಿಂತೆ ಮಾಡ್ತೀಯ? ಅದ್ರ ಮಾಡಿದ ಕರ್ಮದ ಇರ್ತೈತೆ, ಋಣ ಇರ್ತೈತಿ, ಅಲ್ಲಿ ಮಟ್ಟ ಇರ್ತೈತಿ. ನೀ ಯಾಕೆ ಚಿಂತೆ ಮಾಡ್ತೀವಿ? ನಿನಗೇನು ಸಂಬಂಧ? ನೀ ಬೇರೆ ಅದೇನು ತಿಳ್ಕೊ ಅಂದ್ರೆ. ಮೊದಲ ಈ ಶರೀರ ಜೀವಂತ ಇದ್ದಾಗ ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಬಿಟ್ರೆ ಚಿಂತೆ ಕಡಿತೈತಿ ನೀನು. ಅದೇ ನಾನು ನನ್ನದು ಅಂತ ಹಿಡ್ಕೊಂಡು ಒದ್ದಾಡ್ಲಿಕ್ಕೈತಿ. ಮೊದಲು ಹೊಳಿಲಿಲ್ವ ಯಪ್ಪ ನನಗಿದನು ಇದರಾಗ ನಾನು ಅಂತ ತಿಳ್ಕೊಂಡು ನಾನಾ ಹೆಣ್ಣದೇನಿ ನಾನಾಗ. ಅದಕ್ಕಿಂತ ಮೊದಲು ಏನಿದ್ದು ನೋಡಿ, ದೇಹ ಭಾವ ಬರೋಕ್ಕಿಂತ ಮೊದಲು ಅದು ಇದ್ದಾಗ ಹೋದ ಮ್ಯಾಗು ನೀ ಇರ್ತಿ ಅನ್ನೋದನ್ನು ತಿಳ್ಕೊ.
ನಿಜವಾದ ನೀನು ಯಾರು ಅಂತ ತಿಳ್ಕೊ, ಮನುಷ್ಯನ ಜನ್ಮದಾಗ ಈ ಲಾಭವನ್ನು ನಾವು ಮಾಡ್ಕೊಡ್ತೇವೆ. ನಾವು ಇದು ನಡಬರ್ಕ ಬಂದು ದೇಹ ನಾನು ಅಂತ ತಿಳ್ಕೊಂಡೇವಿ. ಕರ್ಮದ ಇಂದ ತಯಾರಾದದ್ದು ಅದು. ಕರ್ಮ ವಿಚಾರದ ಏಳಿಗೆ ನೀನು. ನಾನು ಅತಿ ಶುದ್ಧ, ನಾನು ಪರಿಶುದ್ಧ ಚೈತನ್ಯ ಸ್ವರೂಪ ಅನ್ನೋದು ದೇವರ ನಾನು ಅನ್ನೋದು ತಿಳ್ಕೋರು ನೀನು. ಅದನ್ನು ಬಿಟ್ಟು ಈ ಕರ್ಮದಿಂದ ತಯಾರಾದ ಶರೀರ ನಾನು ಅಂತ ತಿಳ್ಕೊಂಡು ಗೊತ್ತಿಲ್ಲ. ಅಜ್ಞಾನಿಯನ್ನು ಸುಜ್ಞಾನಿನೋ ನೀನು. ಎಂದಪ್ಪ ನೀನು ಶಾನೆ ಆಗೋದು, ಎಂದು ಜ್ಞಾನಿ ಆಗೋದು ನೀನು? ಮತ್ತು ಅಜ್ಞಾನದಾಗ ಬಿದ್ದು ಒಳ್ಳೆಯಾಡೋದು ನೋಡಿ. ಏನೋ ಒಂದು ಟೈಮ್ ಹೇಳಿ ಕಚ್ಚದಂತಿದ್ರು ಅವ್ರು. ಇಲ್ಲಾಂದ್ರೆ ಯಾರು ಹೇಳ್ಬೇಕು ನಿಮಗೆ? ಎಚ್ಚರಗೊಳಿಸೋರು ಯಾರು ನಿಮಗೆ? ಹೇಳೋರು ಯಾರು? ಹಿಂಗೆ ಹೋಗೋದು ನೀವು ಕತ್ತಲ್ದಾಗ ಕೇಳಿಸ್ಕೊಂತೀನಿ. ಹೌದಿಲ್ಲ? ಜ್ಞಾನದ ಬೆಳಕು ಯಾವಾಗ ನಿನ್ನ ಜೀವನದೊಳಗೆ ಭೇಟಿ ಆಗ್ಬೇಕು, ಯಾವಾಗ ಪರಿವರ್ತನೆ ಆಕೋತ ಬರ್ತೈತಿ. ಇದನ್ನು ಕೇಳೋದ್ರಿಂದ ನಿತ್ಯ ಅದನ್ನು ಕೇಳೋದು ದೊಡ್ಡ ಸಾಧನದ. ಮಹಾತ್ಮರ ಬಾಯಿಲೆ ಅವ್ರ ಮುಖಾಂತರ ಇದನ್ನು ಕೇಳೋದು ಒಂದು ದೊಡ್ಡ ಸಾಧನ. ಶ್ರವಣ ಮನನ, ಶ್ರವಣ ಆದ್ಮ್ಯಾಗ ಮನನ. ಶ್ರವಣ ಸಾರ್ವತ್ರಿಕ, ಎಲ್ಲರೂ ಕೂಡ್ಕೊಂಡು ಮಾಡೋದು. ಇದು ಮನನ ವೈಯಕ್ತಿಕ. ನೀ ಎಲ್ಲಿರ್ತೀಯ ಅಲ್ಲಿ ಕೇಳಿದ್ದನ್ನು ಮನನ ಮಾಡ್ಬೋದು. ಪ್ರಾರ ಪ್ರಕಾರ ಎಲ್ಲಿ ಬೇಕಲ್ಲಿ ನೀನು ಶರೀರ, ಅರಮನೆಯಾಗರ ಇರಲಿ, ಗುಡಿಸಲ್ದಾಗರ ಇರಲಿ, ಎಲ್ಲಾರ ಅಡವ್ಯಾಗರ ಇರಲಿ, ಎಲ್ಲಿ ಬೇಕಾದಲ್ಲಿ ಇದ್ದು ನಿನಗೆ ಇದು ಸಂಸ್ಕಾರ ಇತ್ತು ಅಂದ್ರೆ ಮನನ ಮಾಡಕ್ಕೆ ಬರ್ತೈತಿ. ನೀನು ಶ್ರವಣದ ಬಲ ಜೋರು ಆತಂದ್ರೆ ಅದಕ್ಕೆ ಚೆಂದಾಗಿ ಇದನ್ನು ಮೊದಲು ಶ್ರವಣ ಮಾಡೋದು. ಇದೊಂದು ಜನ್ಮ ಬರೀ ಕೇಳೋದ್ರಾಗಾರ ಹೋಗಲಿ, ಅದು ಮುಂದಿನ ಜನ್ಮಕ್ಕೆ ಮನನ ಕೇಳಿಸ್ತೈತಿ. ಏನು ಅಭ್ಯಾಸದಾಗ ಹುಡುಗಾಕ ಚಲೋ ಅಕ್ಕನ ಹೊತ್ತಾಗಿ ಏನು ಒಮ್ಮೆ ಅದರ ಸ್ವಾದ ಹತ್ತಿ ಅಂದ್ರೆ ಮತ್ತೊಂದು ಯಾವುದನ್ನು ಮಾಡೋದು. ಸ್ವರೂಪಾನುಸಂಧಾನದ ಹೊರತು ಯಾವ ಕಾರ್ಯವನ್ನು ಮಾಡೋದು. ಹೊಟ್ಟೆ ಸಂಬಂಧ ಹೆಂಗ್ರಿ ಅಂದರೆ ಪ್ರಾರ ಪ್ರಕಾರ ನಡೀತೈತೆ ಅಂತ ಅದ್ರ ಬಗ್ಗೆ ಪೂರ್ಣ ಅದ್ರ ಬಗ್ಗೆ ಇದನ್ನು ಬಿಟ್ಟು ಯಾವಾಗಲೂ ಇದರ ಅಭ್ಯಾಸದಾಗ ತೊಡಗಿದವಾಗ ಅದನ್ನು ಯೋಗಕ್ಷೇಮ ತಾನ ನಡೀತೈತೆ. ಅದು ನೋಡ್ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ಕೋರಿ ನೀವು. ಯಾವಾಗಲೂ ಬಿಟ್ಟು ಬಿಡದ ಆತ್ಮಚಿಂತನದ ಅಭ್ಯಾಸದಾಗ ಯಾವ ತೊಡಗಿರ್ತಾನೆ, ನಿಜವಾದ ಆ ಇರುವಿನ ಅನುಸಂಧಾನದಾಗ ತೊಡಗಿರ್ತಾನೆ, ಅವನ ಯೋಗಕ್ಷೇಮವನ್ನು ನಾನು ನೋಡ್ಕೋತೇನಂತೆ. ಅದ್ರ ಬಗ್ಗೆ ಅಭಯ ಇದನ್ನು ಕೊಟ್ಟ ನಾವು. ಯಾಕ್ರಿ ಹೆದರಕ್ಕೆ ಹೋಗಬೇಡ, ಪ್ರಾರಬ್ಧ ಪ್ರಕಾರ ನಡೀತೈತಿ, ನಾನು ನೋಡ್ಕೋತೇನೆ ಅದನ್ನ ವ್ಯವಸ್ಥೆ. ಬಿಟ್ಟು ಬಿಡದ ಆತ್ಮಚಿಂತನದಾಗ ನೀ ತೊಡಗು. ನಾನೇ ಅದ ಇದೇನಂತ ಅನನ್ಯ ಅಂದ್ರೆ ಅನ್ಯ ಭಾವನೆ ಬರ್ದಂಗೆ. ನಾ ಬೇರೆ ದೇವ್ರು ಬೇರೆ ಅಲ್ಲ, ದೇವರೇ ನಾನಿದ್ದೇನೆ ಅಂತ ಅನ್ಯ ಭಾವನೆಯೆಲ್ಲ ತೆಗೆದಾಕ ನಿನ್ನ ಭಾವದೊಳಗೆ ಇರಾಕ ಕಲಿ. ಆ ಶರೀರದ ಯೋಗಕ್ಷೇಮವನ್ನು ನಾನು ನೋಡ್ಕೋತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದರು. ನಾ ಅದನ್ನ ಮ್ಯಾನ್ ನಂಬಿಕೆ ಬೇಕಲ್ಲ. ಅಜ್ಜವ್ರು ಅದನ್ನ ಅಂತಿದ್ರು, ಎಷ್ಟು ಮಂದಿ ತಯಾರಾಗ್ರಿ, ಏನೇನು ಉಂತೀರಿ, ಏನೇನು ತಿಂತೀರಿ, ಅದರದೆಲ್ಲ ನಾವು ಜವಾಬ್ದಾರಿ ತಗೋತೇನೆ. ಒದಗಿಸಲಿಲ್ಲ ಅಂದ್ರೆ ನಾಲಿಗೆ ಕೆತ್ತ ಅಂಗಳಕ್ಕೆ ಹೋಗಿತೇನೆ ಅಂದ್ರೆ ಅಜ್ಜವ್ರು. ನೀವೊಂದು ನಿಷ್ಠೆಯಿಂದ ಈ ಆತ್ಮಚಿಂತನದಾಗ ತೊಡಗು. ಏನೇನು ತಿಂತಿ, ಏನೇನು ಅದನ್ನೆಲ್ಲ ಒದಗಿಸ್ತೇನೆ ನಿಮಗೆ. ಈ ಅಭ್ಯಾಸದಾಗ ತೊಡಗು ನೀವು. ಅದನ್ನು ನಂಬಿಕೆ ಬೇಕಲ್ಲ. ಅದಕ್ಕೆ ಚಿಂತೆ ಮಾಡಕ್ಕೆ ಹೋಗಬೇಡ. ನಿಷ್ಠೆಯಿಂದ ನೀ ಅಭ್ಯಾಸದಾಗ ಹುಡುಕ್ಯಾಡ್ಕೊಂಡು ಬರ್ಬೇಕಾದ್ರೆ ನಿನಗೆ ಎಲ್ಲಿದ್ದಲ್ಲಿಂದ ಏನು ಬಂದು ಹುಡುಕ್ಯಾಡ್ಕೊಂಡು ನಿನಗೆ ಬರ್ತೈತೆ. ಅದಂತ ಪ್ರಾರಬ್ಧ ಭೋಗ ನೀನು ಹುಡುಕ್ಯಾಡಿ ಈ ಅಭ್ಯಾಸದಾಗ ನೀ ತೊಡಗಿದೆ ಅಂತ ಬೇಕಾದ್ರೆ ತೊಡಗಿ ನೋಡಿ, ಪರೀಕ್ಷೆ ಮಾಡಿ ನೋಡ್ಕೊಂಡು ನೀವು ಹುಡುಕ್ಯಾಡ್ಕೊಂಡು ಬರ್ತೈತೆ ನಿನಗೆ ಅದಂತ. ಅಜ್ಜಾರು ನೋಡ್ಕೋಬೇಕಂತ ಸಂಚಾರಕ್ಕೆ ಹೋಗ್ಯಾರ ಇವರ ಆತ್ಮಾನಂದಪ್ಪ ಅವರು. ಕೂಡಲ ಸಂಗಮ ಕಡೆ ನೋಡೇ ಬಿಡೋನು ಇದಂತ. ಒಂದಿನ ಬೆಳಗಿನ 4 ಗಂಟೆಗೆ ನಸಕ್ನಾಗ ಮನೆ ಬಿಟ್ಟು ಹೋಗ್ಬಿಟ್ರು. ಹೆಂಗೆ ನಡೀತೈತೆ ನೋಡು ನೀನು ಶರೀರ ಸೇರ್ತಾರ್ದು. ಅಲ್ಲಿ ಮಲಪ್ರಭಾ ನದಿ ದಂಡಿ ಮಧ್ಯಾಹ್ನ ಹೋಗಿ ದಾಟಿ ಇದು ಮಾಡೋರು ಬಿಸಿಲಾಗ ಅಲ್ಲಿ ಕೈಕಾಲು ತಕ್ಕೊಂಡು ನೆರಳಿಗೆ ಕುಂತಿರುತ್ತೆ. ಅಲ್ಲಿ ಯಾವ ಮಗಳಿಗೆ ಬಾಕಿ ಊಟ ತೊಗೊಂಡು ಚಕಡಿ ಅಲ್ಲ ಅವಾಗ, ವಾಹನ ಸೌಕರ್ಯ ಇಲ್ಲ. ಬಾಕಿ ಊಟ ತೊಗೊಂಡು ಮಗಳಿಗೆ ತೊಗೊಂಡು ಹೊಂಟಾಗ ಅಲ್ಲಿ ಇವ್ರು ಇದ್ದಲ್ಲೇ ಕೊಳ ಹರಿಬೇಕು. ಅವ್ರ ಜಗಡಿಗೆ ಬಂದ ಏನು ಇವ್ರು ಆರಾಮಟ್ಟ ನೆರಳಿಗೆ ಕುಂತ ಕೈಕಾಲು ತಗೊಂಡು ಕಟ್ಕೊಂಡು ಅವ್ರು ಹಂಗಾರೆ ಎತ್ತುಗಳಿಗೆ ಅಟ್ಟು ನೀರು ಕುಡಿಸಿ ನಾವು ಒಟ್ಟು ಏನಾರು ತೊಗೊಂಡ್ರು ಅಂತೇಳಿ ಅವರು ಅದನ್ನು ಪಳಾರ ತಿನ್ನಾಕಂತ ಬಿಚ್ಚ ಇವ್ರು ಕುಂತರು. ಇವ್ರಿಗೊಂದು ತಾಟ್ ಹಚ್ಕೊಂಡು ಬಂದ್ರು. ಬ್ಯಾಡ್ರಿ ನಮಗೆ ತಗೋರಿ ನೀವು ಅಂತ ಅಜ್ಜಾರಿಗೆ ಹಿಂಗಾತಿ ಅನ್ನೋದು. ಮತ್ತು ಸಾಯಂಕಾಲಿನ ಒಂದು ಊರಿಗೆ ಹೋದ್ರಂತ. ಅಲ್ಲಿ ಅದ ಊರು ಹೇಳಿದರು. ಅಲ್ಲಿ ಸಾಲಿ ಊರು ಹೊರಗೆ ಸಾಲಿ ಆ ಮಾಸ್ತರ ಕದ ಹಾಕೊಂಡು ದೌಡ್ ಮನೆಗೆ ಹೋಗ್ಬೇಕಣ್ಣ. ಅವನ ಮಗಳು ದೊಡ್ಡಾಕಿಯಾಗಿರ್ತಂತೆ, ಅವತ್ತು ಎಬ್ಸೋದಿತ್ತಂತ. ದೌಡ ಅವ ದೌಡ್ ಕದ ಹಾಕ್ಕೊಂಡು ಇಲ್ಲ ಹಿಂಗೆ ಇಲ್ಲಿ ಇರ್ರಿ ಅಂತಂದು. ಅವಾಗ ಅಷ್ಟೊಂದು ಇದ್ದಿದ್ದಿಲ್ಲ, ಸಾಲಿ ಒಳಗೆ ಅಷ್ಟು ಸುಧಾರಣೆ ಇದ್ದಿದ್ದಿಲ್ಲ ಅವಾಗ. ಏನು
ಅಷ್ಟೇ ಇವು ಇದ್ದದ್ದು ಅವಾಗ. ಹಂಗೆ ಅಲ್ಲಿ ಇದ್ವಿ. ಆದರೂ ಅಲ್ಲಿಂದ ಊಟ ಕೊಟ್ಟು ಕಳಿಸಿರೋರು ಮತ್ತಂದ್ರೆ ಬ್ಯಾಡ ಅಂತ ಹೇಳಿದ್ರು ಮತ್ತು ಬಂತು ಊಟ. ಅಂದ್ರೆ ನೋಡ್ಬೇಕಂತ ಫಾದರ್ ಹಿಂಗಾತಿ ಅಂದ್ರೆ ಅದು ಶರೀರ ಪ್ರಾರಬ್ಧ ಹೆಂಗಿರ್ತೈತಿ. ಯಾರು ಕೊಡ್ತಾರಿ ನಮ್ಗೆ? ನಿನ್ನ ಕೆಲಸದಾಗಿದ್ರೆ ನೋಡಿ ಹುಡುಕ್ಯಾಡ್ಕೊಂಡು ಬಂದ ನಿನಗೆ ಒದಗ್ತೈತಿ. ಅದು ನಿನ್ನ ಬಿಟ್ಟೆ ಅಂದ್ರೆ ನೀ ಹದಗೆಡ್ತೈತಿ ಎಲ್ಲ. ನೀನು ಯಾರೂ ನೋಡುದಿಲ್ಲ. ನಿನ್ನ ಕೆಲಸ ನೀ ಮಾಡ್ಕೊಂಡೆ ಅಂದ್ರೆ ಜಗತ್ತ ನಿನ್ನ ಕೃತಜ್ಞತೆಯಿಂದ ನಿನ್ನ ಶರೀರವನ್ನು ಸಂಭಾಳಿಸ್ತೈತಿ. ಹೌದಿಲ್ಲ? ನಿನ್ನ ಕೆಲಸ ಮಾಡೋಬಿಟ್ಟು ಮಂದಿ ಬಿಟ್ಟು ಕೆಲಸಕ್ಕೆ ನಿಂತ್ಕೊಂಡೆ ಅಂದ್ರೆ ಯಾರು ದಾದ ಮಾಡೋದು? ನೀನು ಬರೀ ಇಂದ್ರಿಯಗಳು ಮಜಾ ಮಾಡ್ಕೊಂತ ಇದಕ್ಕಾಕ ಕಿಮ್ಮತ್ ಕಳ್ಕೊಂಡು ಕುಂತಿಯಲ್ಲೋ. ಯಾರು ದಾದ ಮಾಡಲಿಲ್ಲ ನಿನ್ನ. ನಿನ್ನ ಕೆಲಸ ನೀ ಮಾಡ್ಕೊಂಡೆ ಅಂದ್ರೆ ಎಲ್ಲ ಜಗತ್ತಿಗೆ ಪೂಜ್ಯ ಹಾಕಿನಿ. ನೋಡ್ರಿ ನಿಮ್ಮ ಕೈ ಒಳಗೈತಿ ಜೀವನ ಹೆಂಗೆ ಮಾಡ್ಕೋಬೇಕು. ಪೂಜ್ಯ ಆಗ್ಬೇಕಂತೀವಿ, ಏನು ಕಸಬರಿಗೆ ಆಗ್ಬೇಕಂತೀವ? ಯಾಕ್ರಿ ಕಸಬರಿಗೆ ಆಗೋದು ಎಷ್ಟೊತ್ತಾಕೈತ್ರಿ? ಪೂಜ್ಯ ಆಗ್ಬೇಕಾದ್ರೆ ಜನ್ಮ ಜನ್ಮಾಂತರ ತಪಸ್ಸು ಬೇಕಾಗೈತಿ. ಅದಕ್ಕಿಂತ ಒಂದು ವಿಚಾರದೊಳಗೆ ಕಾಲ ಕಡಿ ಪರಿವರ್ತನೆ ಹಾಕೋಂತ ಹೋಗ್ತೈತಿ. ಬೇಕಾದಂಥ ದೊಡ್ಡದನಪ್ಪ ಅಜ್ಞಾನಿ ಅದನ್ನು ಅವನಲ್ಲಿ ಪರಿವರ್ತನೆ ಹಾಕೋತೀವಿ. ಕ್ರಮೇಣ ಕಾಲಕ್ರಮೇಣ ಬದಲಾವಣೆ ಹಾಕೋತ ಹೋಗ್ತೈತಿ. ಒಮ್ಗಿಲೆ ಎಲ್ಲರಿಗೂ ಆಗೋದಲ್ಲ ಅದು. ಯಾಕ್ರಿ ಕ್ರಮೇಣ ಒಂದೊಂದು ಅದು ಬದಲಾವಣೆ ಹಾಕುವಂಥ ಸಂಘದಿಂದ ಪರಿವರ್ತನೆ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಂಗಳಂ ಕೇಳುತ್ತಮ್, ಕೆಲವೊಮ್ಮೆ ಸಜ್ಜನ ಸಂಘದಿಂದ ಅರಿಯಲು ಸರ್ವಜ್ಞನಪ್ಪಂ ನರಂ ಅಂತ. ಪೂರ್ಣ ಜ್ಞಾನ ಅಲ್ಲೆಲ್ಲಿ ಕೇಳ್ಕೋಂತ ಹೇಳ್ಕೋಂತ ಅವಾಗ ಬದಲಾವಣೆ ಹಾಕೋಂತ ಬರ್ತೈತೆ. ಅವನು ಒಂದೇ ಜನ್ಮದಾಗ ಆಗಿದ್ದಲ್ಲ, ಅದು ಅನೇಕ ಜನ್ಮಗಳಲ್ಲಿ ಅದನ್ನು ಪರಿವರ್ತನೆ ಹಾಕೋಂತ ಬಂದು ಅವನು ಈ ಜನ್ಮದೊಳಗೆ ಅವನು ಸಂಸಿದ್ಧಿಯನ್ನು ಪಡೆದಿರ್ತಾನೆ. ಪೂರ್ಣ ಜ್ಞಾನವನ್ನು ನಾವು ಮಾಡ್ಕೊಂಡಿರ್ತೀವಿ. ಅನೇಕ ಜನ್ಮಗಳ ಪ್ರಯತ್ನ ಆಯಿತು. ಸಟಕನ ಹೇಳಿದಾಕ್ಷಣ ಕೇಳಿದಾಕ್ಷಣ ಆಗೋದಿಲ್ಲ. ಅದು ಮಂದಿರ ಚಾಳಿ ಹೋಗೋದಿಲ್ಲ. ಅವು ಅದ್ರಾಗ ಹಣಿಕೆ ಹಾಕೋ ಚಾಳಿ ಬಿಟ್ಟಿಯೇನು? ಹೇಳ್ತೈತಿ ಕೇಳ್ತೈತಿ ಮತ್ತು ಅದ್ರಾಗ ಹಣಿಕೆ ಆಗ್ತೈತಿ. ಯಾವಾಗ ಅದರಿಂದ ಹಿಂದಕ್ಕೆ ಸರ್ಕೊಂಡು ನಮ್ಮ ನಿಜದ ಕಡೆ ಲಕ್ಷ್ಯ ಕೊಟ್ಟೇನಪ್ಪ ಅನ್ನೋ ಉತ್ಕಟ ಇಚ್ಛಾ ಬೇಕು ನೋಡ್ರಿ. ಒಮ್ಮೆ ಅದರ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ಜಗತ್ತೇ ಹೊಳ್ಳಿ ನೋಡುದು. ನಾವು ಬೇಕಾದೈತೆ ಅದನ್ನು ನೆದರೆತ್ಸೋದ ನೋಡುದು. ಕುಂತಲ್ಲಿ ನಿಂತಲ್ಲಿ ಇಂದ್ರಾದಿ ದೇವತೆಗಳ ಪದವಿ ಧ್ವರಿತೈತೆ ಅಂದ್ರೂ ಹೊಳ್ಳಿ ನೋಡುದು. ಅಂಥ ಒಂದು ಧೀರ ವೃತ್ತಿ ಬೇಕಲ್ಲ. ಆ ಸ್ಥಿತಿಯನ್ನು ಹೊಂದಬೇಕಾಗ್ತದೆ. ಅಕ್ಕೈತಿ ಪ್ರಯತ್ನ ಪಟ್ಟರೆ ಎಲ್ಲರಿಗೆ ಆಕೈತಿ. ನಮ್ಮಂಥವ್ರಿಗೆ ಹೆಂಗಾದೈತೆ ಅಂತ ನಿರಾಶೆವಾದಿ ಆಗಬೇಡ. ಅಕ್ಕೈತಿ ಅಂತ ಮಾಡಿದ್ರೆ ಆಗತೈತಿ ನಿನಗೆ. ಮನುಷ್ಯರಿಗೆ ಆಗದ ಮತ್ತೆ ಯಾರಿಗೆ? ಅದಕ್ಕೆ ಮಾನವ ಮಾತ್ರರಿಗೆಲ್ಲ ಇದನ್ನು ಬೋಧದ. ಇತರೆ ವರ್ಗಕ್ಕಿಲ್ಲ. 84 ಲಕ್ಷ ಪ್ರಕಾರದ ಜೀವರಾಶಿಯೊಳಗೆ ಇದು ಒಂದೇ ವರ್ಗಕ್ಕೆ, ಮನುಷ್ಯರಿಗೆ ಅಷ್ಟೇ ಇದನ್ನು ಮಾರ್ಗದ ಬೋಧ ಅಂತ ಹೇಳಿದೆ. ಪಶು ಪಕ್ಷಿಗಳಿಗೂ ಇಲ್ಲ, ರಾಕ್ಷಸಿ ಪಿಶಾಚಿಗಳಿಗೂ ಇಲ್ಲ, ದೇವಾನ ದೇವತೆಗಳಿಗೂ ಇದು ಸಾಧ್ಯ ಇಲ್ಲ, ತಿಳ್ಕೊಳಿಕ್ಕಾಗೋದಿಲ್ಲ. ಮಾನವ ಮಾತ್ರರಿಗೆ ಇದನ್ನು ಮುಕ್ತಿ ಆಗ್ಲಿಕ್ಕೆ ಅವಕಾಶ ಐತಿ. ಎಲ್ಲ ಮನುಷ್ಯನ ಜನ್ಮಕ್ಕೆ ಬಂದ ಆ ಜ್ಞಾನವನ್ನು ಪಡಿಬೇಕು. ಅದು ಆ ಜನ್ಮದಾಗ ತಿಳ್ಕೊಬಹುದು. ನೀ ರಾಕ್ಷಸಿ ಪಿಶಾಚಿ ಜನ್ಮದೊಳಗೆ ದೇವತೆಗಳ ಜನ್ಮದೊಳಗೆ ತಿಳ್ಕೊಬೇಕು. ತಿಳ್ಕೊಂಡು ಮತ್ತೆ ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ಸಾಧನ ಮಾಡಕ್ಕೆ ಬರ್ತದೆ. ಮಾನವ ಜನ್ಮದ ಬೆಳಕಿಗೆ ಬಂದಾಗ ಇದು ಹೊಳಿತೈತಿ ನಮಗೆ. ಅವು ಕತ್ತಲದ ಜನ್ಮ ಅಜ್ಞಾನಿಗಳ. ಯಾಕ್ರಿ ಕತ್ತಲದಾಗ ಕೇಳಿಸ್ಕೊಂತ ಪಿಶಾಚಿ ಜನ್ಮ, ದೇವತೆಗಳ ಜನ್ಮ ಅವು ಭೋಗದ ಜೀವನದಾಗ ಒದ್ದಾಡ್ತಿರ್ತಾವೆ. ದೇವತೆಗಳನ್ನು ಸುಧಾ ಪಿಶಾಚಿಗಳಂತೂ ಇವು ಕತ್ತಲದಾಗ ಅಜ್ಞಾನದೊಳಗೆ. ಹೌದಿಲ್ಲ? ಪಾಂಡಿದ ಪಾಪ ಕರ್ಮದಿಂದ ಭಾಳ ಇದನ್ನು ಹೊಂದಿರ್ತಾವೆ. ನರಕವನ್ನೇ ಹೊಂದಬೇಕಾಕೈತಿ, ದುಃಖವನ್ನು ಹೊಂದಿರ್ತಾವೆ. ಪಾಪಾತ್ಮ ಜೀವಿಗಳು ಪಿಶಾಚಿ ರೂಪದಿಂದ ಹಾಗೆ ತಿರುಗ್ತಿರ್ತಾವೆ. ಈಗ ಶರೀರ ದೇವ್ರು ಕರ್ಕೋಲ್ವಪ್ಪ ನಮ್ಮನಂತ. ಅವು ದೇವ್ರಂದ್ರೆ ಒಬ್ಬ ಅದಾನಂತ ಕಲ್ಪನಾ ಮಾಡ್ಕೊಂಡಿರ್ತಾವೆ. ಅದಕ್ಕೆ ಅವು ಸಂಸ್ಕಾರದಾಗ ಅದನ್ನ ಅಂತಿರ್ತಾವೆ. ದೇವ್ರು ಕರ್ಕೋಲ್ವಪ್ಪ ನಮ್ಮನ್ನ ಹಿಂಗೆ ತಿರ್ಗಾಡ್ತಾನೆ. ಪಿಶಾಚಿ ಜನ್ಮದಾಗ ಹಿಂಗೆ ಸೂಕ್ಷ್ಮ ಶರೀರದಾಗ ಪಾಪ ಕರ್ಮದ ಫಲ ಅದು. ಪುಣ್ಯ ಇತ್ತಂದ್ರೆ ಅದು ಬೇರೆ ಜನ್ಮ ಬರ್ತದೆ ನಿಮಗೆ. ಅದಕ್ಕೆ ಅನುಗುಣವಾಗಿ ಅದಕ್ಕೆ ಒಳ್ಳೆಯದನ್ನು ಮಾಡು, ಪುಣ್ಯ ಕರ್ಮಗಳನ್ನು ಮಾಡು. ಪೀಡಾ ಯಾರಿಗೆ ಕೊಡ್ತೀಯಲ್ಲ ಪಾಪ ಜಮಾ ಆಕೈತಿ. ಪಾಪದ ಡಿಪಾಸಿಟ್ ಅದಕ್ಕೆ ಮಾಡಕ್ಕೆ ಹೋಗ್ಬೇಡ. ಎಷ್ಟರ ಪಾಪ ಮಾಡಿ ಎಷ್ಟರ ನರಕದಾಗ ಹೊಳ್ಯಾಡ್ಬೇಕಂತ ಪಡಿ ಅಂತ ಹೇಳ್ಯಾರ. ಆದರೂ ನನಗೆ ಇದು ಹೊಳಿವಲ್ಲ. ನಿನಗೆ ಪುಣ್ಯ ಮಾಡ್ಕೊತ ಬಂದಿದ್ರೆ ಈ ಸ್ಥಿತಿ ಯಾಕೆ ಬರ್ತಿತ್ತು ನಿನಗೆ? ತೋರಿಸ್ತೀಯ ನಿನ್ನ ಜೀವನದಾಗ ಒಬ್ಬರಿಗಾರ ಉಪಕಾರ ಮಾಡಿದ್ದು, ಹಿತ ಮಾಡಿದ್ದು. ಅದಕ್ಕೆ ಹುಡುಕ್ಯಾಡಿ ಇನ್ನೊಬ್ರಿಗೆ ಉಪಕಾರ ಮಾಡಕ್ಕೆ ಕಲೀರಿ.
ನಿನಗೆ ಜ್ಞಾನ ಆಗಲಿಕ್ಕೂ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀರಿ. ಇದ ಪೂಜೆ. ಈ ಪೂಜೆ ಮಾಡಕ್ಕೆ ಬಂದಾಗ ನಿನಗೆ ವಿಶೇಷ ಪೂಜೆ ಮಾಡಕ್ಕೆ ಇದು ಸಾಮಾನ್ಯ ಪೂಜೆ. ಏನಕ್ಕೇನ ಪ್ರಕಾರ ಏನು ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ. ಯಾರು ಕಷ್ಟದಲ್ಲಿ ಇರ್ತಾರ, ದುಃಖದಾಗಿರ್ತಾರ ಅಂಥವ್ರಿಗೆ ಸಹಾಯ ಮಾಡೋದು ಏನು ಅದ ಪೂಜೆ. ನೀ ಗುಡಿ ಗುಂಡಾರಕ್ಕೆ ಹೋಗಿ ಅಲ್ಲಿ ಅವೇನು ಸಂತೋಷ ವ್ಯಕ್ತ ಆಕತ್ತೇನು? ಕಲ್ಲು ಕಡೆಗೆ ಪೂಜೆ ಮಾಡಿದ್ರು ಅವಕ್ಕೇನು ಲಾಭ ಐತಿ? ಹಸಿದ ಜಠರಾಗ್ನಿಗೆ ಒಣ ರೊಟ್ಟಿ ಚೋರಾದ್ರೂ ಕೂಡ ಅಲ್ಲಿ ಜೀವರೂಪಿ ಪರಮಾತ್ಮ ಸಂತೋಷಕ್ಕ ಎಲ್ಲಿ ಚೈತನ್ಯ ಜಾಗೃತಿ ಇರ್ತೈತಿ ಅಲ್ಲೇ ಅದನ್ನು ಪೂಜೆ ಮಾಡು. ಆ ಜಡವಾದ ಕಲ್ಲು ಕಟ್ಟಿಗೆಯಲ್ಲಿ ಸುಪ್ತಾವಸ್ಥೆ ಒಳಗೆ ಅದಾವ, ಅಲ್ಲಿ ಜೀವ ಅದಾವ, ಪ್ರತಿಯೊಂದು ಜೀವ ಕಣಗಳದಾವು. ಕಲ್ಲು ಮಣ್ಣಿನಲ್ಲಿ ಸದಾ ಐತಿ, ಅಲ್ಲಿ ಸುಪ್ತಾವಸ್ಥೆ ಒಳಗೈತಿ. ಇಲ್ಲಿ ಮನುಷ್ಯನಲ್ಲಿ ಮಾತ್ರ ಅದು ಜಾಗೃತ ಆಗೈತಿ. ಅದು ಸಸ್ಯಗಳಲ್ಲಿ ಉಸಿರಾಟ, ಪ್ರಾಣಿಗಳಲ್ಲಿ ಸಂಚಾರ ಆಗಿ ಮನುಷ್ಯನಲ್ಲಿ ಅದು ಜಾಗೃತ ಆಗೈತಿ. ಅದಕ್ಕೆ ಮಾನವ ಮಾತ್ರರಿಗೆ ಸಂತೋಷಗೊಳಿಸಿ ಉಪಕಾರ ಮಾಡೋರಿಗೆ ಹಿತ ಮಾಡೋಕ್ಕಲ್ಲಿ ಅವಾಗ ನೀನು ಮಾಡಿದ ಫಲ ನಿನಗೆ ಸಿಗ್ತೈತಿ. ಏನು ಆ ಗುಡಿ ಗುಂಡಾರದ ಕಲ್ಲು ಕಟ್ಟಿಗೆ ನಡ್ಕೊಂಡ್ರೆ ಅವು ಹೋಗಿ ಗಂಟಿ ಬಡ್ದು ದುರ್ಗವ್ಗ ದ್ಯಾಮವ್ಗ ನಡ್ಕೊಂಡು ಏನು ಯಾವ ಫಲನೂ ಸಿಗೋದು? ಜೀವನ ಎಲ್ಲ ವ್ಯರ್ಥ. ಮುಕುಳಿ ತುಂಬಿದವ್ರಿಗೆ ಹೋಗಿ ಕೊಟ್ಟು ಬರ್ತೀಯ. ಇಲ್ಲಿ ವಿಲಿವಿ ಒದ್ದಾಡ್ತಿ ಇರ್ತಾವೆ, ಇಲ್ಲಿ ನಿನ್ನ ಕೈಯಾಗ ಕೆಲಸ ಮಾಡು. ಕೊಡ್ರಿ ಸಾವ್ಕಾರ ಅಂದರೆ ದಾದ ಮಾಡ ಹೌದಲ್ಲ? ಅವ ನಾಳೆ ನಿನಗೆ ಅವಕ್ಕೆ ಸಹಾಯ ಮಾಡಿದೆ ಅಂದ್ರೆ ಅವ ನಿನಗೆ ಎಂಥ ಪ್ರಸಂಗದಾಗ ನಿನಗೆ ಅವು ಮಾಡ್ಯಾರಪ್ಪ ನನಗೆ ಮಾಡ್ಯಾರ ಅಂತ ಅವು ನಿನಗೆ ಸಹಾಯ ಮಾಡ್ತಾವೆ. ಹೌದಿಲ್ಲ? ನೋಡ್ರಿ ನೀವು ಬೇಕಾರೆ ಅಂಥವ್ರಿಗೆ ಮಾಡಿದ್ರೆ ನಿನಗೆ ಬರ್ತೈತಿ ಫಲ. ಪ್ರಜ್ಞಾ ಎಲ್ಲಿರ್ತೈತಿ ಅಲ್ಲಿ ಸಲ್ಲಿಸ ನಿನ್ನ ಪೂಜೆ. ಪ್ರಜ್ಞೆ ಇಲ್ದಲ್ಲಿ ಜಡವಾದ ಕಲ್ಲು ಕಟ್ಟಿಗೆಗೆ ಪೂಜೆ ಮಾಡೋದು ಅದನ್ನು ಮಾಡಬಾರ್ದು ಅಂತ ಹೇಳ್ಯಾರಿಲ್ಲ ಮಹಾತ್ಮರು. ಅವಾಗ ಹೇಳ್ಯಾರಿಲ್ಲ ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು ಅಂತ. ಕಲ್ಲು ಕಟ್ಟಿಗೆ ಪೂಜೆ ಮಾಡಿದ್ರೆ ಎಂದು ಉದ್ಧಾರ ಆಗವ್ ನೀವು ಮಾಡಕ್ಕೆ ಹೋಗ್ಬಾರ್ದು. ಅವನಿಲ್ಲ ಎಲ್ಲಿ ಜೀವಂತ ಮೂರ್ತಿಗಳದಾರ ಇಂಥವನ್ನ ಸಂತೋಷ. ಮೂರ್ತಿ ಪೂಜೆ ಮಾಡಲ್ಲ, ಜೀವಂತ ಮೂರ್ತಿಗಳನ್ನು. ಆ ಜಡವಾದ ಕಲ್ಲು ಕಟ್ಟಿಗೆ ಪೂಜೆ ಮಾಡಿದ್ರೆ ಏನಾಗುತ್ತೆ? ಅಂಥದನ್ನು ಮಾಡಕ್ಕೆ ಹೋಗ್ಬೇಡ. ಜೀವಂತ ಮೂರ್ತಿಗಳನ್ನು ಸಂತೋಷಗೊಳಿಸೋದು ಮೂರ್ತಿ ಪೂಜೆ. ಎಲ್ಲಿ ಚೈತನ್ಯ ಜಾಗೃತ ಐತಿ ಅಲ್ಲಿ ನಡ್ಕೋಲ್ಲ, ಅಲ್ಲಿ ತೋರಿಸೋ ನಿನ್ನ ತಪಸ್ಸು, ನಿನ್ನ ಆಚರಣೆ ಅಲ್ಲಿ ನಡ್ಕೋಬೇಕಾಕೈತಿ. ಅಂದಾಗ ನಮಗೆ ಅದರ ಫಲ ಸಿಗ್ತೈತಿ ಮಾಡಿದ್ದು. ಅದನ್ನು ಹೇಳಿದ್ರು ಅದು ಅವರು. ಅವೆಲ್ಲ ಉಪಯೋಗ ಇಲ್ಲ. ನೀವು ಕಲ್ಲು ಕಟ್ಟಿಗೆ ಪೂಜೆ ಮಾಡೋದು, ಗುಡಿ ಗುಂಡ ಜಗಲಿ ಮ್ಯಾಗ ತಂದು ಇಟ್ಟು ಮಾಡೋದು, ಅವ್ನು ನೀರಾಗಿ ಎದ್ದು ದಿನ ತೊಳಿದು ಉಪಯೋಗ ಇಲ್ಲ. ಹಸದವ್ರಿಗೆ ಅನ್ನ, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡು, ಉಪಕಾರ ಮಾಡು. ಅದ ದೇವ್ರ ಪೂಜೆ ನಿನಗೆ. ಹೌದಿಲ್ಲ? ಹಸಿದ ಜಠರಾಗ್ನಿಗೆ ಒಣ ರೊಟ್ಟಿ ಚೂರಾದರೂ ಕೊಡವು. ಒದ್ದಾಡ್ತಿರ್ತಾವ ಪಾಪ ಕಷ್ಟದಾಗಿರ್ದವ್ರಿಗೆ. ಹೌದಿಲ್ಲ? ಸಹಾಯ ಮಾಡ, ಅನುಕೂಲ ಮಾಡವ್ರಿಗೆ. ಮಾಡೋಕ್ಕಾಕೈತೆ? ಹಿತ ಮಾಡು ಬುದ್ಧಿ ಬಂದೈತೆ ಇನ್ನೊಬ್ಬರಿಗೆ ಪರೋಪಕಾರ ಮಾಡೋದ ಪೂಜೆ. ಪರರಿಗೆ ಹಿತ ಮಾಡೋದ ಪೂಜೆ ಮಾಡು. ಪರರಿಗೆ ಪೀಡಾ ಕೊಡೋದನ್ನ ಅದ ಪಾಪ ಕರ್ಮ. ಅದರಿಂದನೇ ನೀನು ಪಿಶಾಚಿಯಾಗಿ ತಿರುಗುವುದಿಲ್ಲ. ಪೀಡಾ ಎಷ್ಟು ಮಂದಿಗೆ ಪೀಡಾ ಕೊಟ್ಟಿನಿ. ಹುಟ್ಟಿದ ನಿನ್ನಿಂದ ಸಾಯುವವರೆಗೂ ಉಪಕಾರ ಮಾಡಿದ್ದು ತೋರಿಸ್ತೀಯ? ಎಷ್ಟು ಮಾಡಿಪ್ಪ, ಎಷ್ಟು ಜನರಿಗೆ ಹಿತ ಮಾಡೀನಿ, ಒಳ್ಳೇದನ್ನು ಮಾಡಿದ್ದು ತೋರಿಸ್ತೀನಿ. ಅದಕ್ಕೆ ಅನುಗುಣವಾಗಿ ನಿನಗೆ ಅವು ಜನ್ಮಗಳು ಕಾದು ಕೂತಿರ್ತಾವೆ. ಬರೀ ಹೆಂಡ್ರ ಮಕ್ಕಳು ಗುಜರಾನೆ ಎಲ್ಲರೂ ಮಾಡ್ತಾರೆ. ಏನು ದೊಡ್ಡ ಕಮಾಯಿ ಮಾಡಿದ್ದೀನಿ, ನನ್ನ ಮಕ್ಕಳು ನನ್ನ ಇದ್ರ ಸಂಬಂಧ ಬೆಳೆದುಕೊಂಡು ಸತ್ವಾದಿ. ಪರೋಪಕಾರಕ್ಕಾಗಿ ಮಹಾತ್ಮರು ಹೆಂಗೆ ಜೀವನ ಮುಡುಪಾಗಿಟ್ರು. ಸತ್ಪುರುಷರ ಜೀವನ ನೋಡ್ಕೊತ ಬರ್ರಿ ನೀವು. ಸ್ವಾರ್ಥವನ್ನು ಬದಿಗಿಟ್ಟು ಇಡೀ ಅವರ ಜೀವನ ಪರ್ಯಂತರ ಪರೋಪಕಾರಕ್ಕಾಗಿ ಅದನ್ನು ಮೀಸಲಾಗಿಟ್ಟಾರೆ. ಎಷ್ಟೋ ಇದೊಂದೇ ಶರೀರ ಅಲ್ಲ, ಹಿಂದಿನ ಅನೇಕ ಜನ್ಮಗಳು ಅದರಾಗೆ ಕಳೆದಾರವರು ಪರೋಪಕಾರಕ್ಕಾಗಿ. ಏನು ಅಂದಾಗ ಆ ಸ್ಥಿತಿಯನ್ನು ಪಡೀಲಿಕ್ಕೆ ಬರ್ತದೆ ಪುಣ್ಯ ಮಾಡಿದಾಗ. ಮುನ್ನ ನಾನೇನು ಪುಣ್ಯ ಮಾಡಿದ್ದೆನೋ ನನ್ನ ನಿಜವನ್ನು ನಾನು ತಿಳಿದುಕೊಂಡೆನಲ್ಲ ಅಂತ. ಅಂಥ ಪುಣ್ಯ ಕರ್ಮಗಳನ್ನು ನಾವು ಮಾಡಬೇಕಾದ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ರಿ. ಸತ್ಶಾಸ್ತ್ರ ಶ್ರವಣ ಅದನ್ನೇ ಹೇಳ್ತದೆ ಶಾಸ್ತ್ರ. ಮೊದಲು ಉಪಕಾರ ಮಾಡೋಕೆ ಕಲಿಪ, ಇನ್ನೊಬ್ಬರಿಗೆ ಹಿತ ಮಾಡೋಕೆ ಕಲಿ, ಈ ಪೂಜೆ ಮಾಡೋದು. ಇದು ಬಂದಾಗ ನಿನಗೆ ವಿಶೇಷ ಪೂಜೆ ಜ್ಞಾನ ಹೊಂದಕ್ಕೆ ಬರ್ತೈತಿ. ಬಿಡು.
ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಹುಷಾರಾಗಿ ಹೇಳನ್ರಿ ಈಗ.